जय मंगलम जय नमः पार्वती शिव हर हर महादेव। नमोदते नमस्तस्मै गुणातीत विभवाय परात्मने जिया श्री रेणुकाचार्य ಶಿವಾಚಾರವಕಾಲ ಮಳೆ ಬೆಳೆಯನ್ನು ಕೊಟ್ಟು ನಿಮ್ಮನ್ನ ರಕ್ಷಣೆಯನ್ನ ಮಾಡ್ತಿರ್ತಕ್ಕಂತಹ ಮಣ್ಣ ಬಸವೇಶ್ವರನನ್ನು ಕೂಡ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾದಂತಹ ನಾದ ನಿನಾದ ಸುನಾದದೊಂದಿಗೆ ಸಂಗೀತವನ್ನು ಮಾಡ್ತಿರ್ತಕ್ಕಂತಹ ಸಂಗೀತ ಗಾಯಕರವರೇ, ಹಾರ್ಮೋನಿಯಂನವರೇ, ತಬಲಾ ವಾದಕರೇ ತಮ್ಮಲ್ಲಿ ಶರಣೆಂದು, ಅದೇ ರೀತಿಯಾಗಿ ಮಣ್ಣ ಬಸವೇಶ್ವರ ಈ ಒಂದು ಜಾತ್ರೆಯ ನಿಮಿತ್ತ ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟು ಈ ಒಂದು ಪುರಾಣ ಪ್ರವಚನವನ್ನು ಪ್ರಾರಂಭ ಮಾಡಿದಂತಹ ಈ ಒಂದು ಎಲ್ಲ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಗುರುಗಳು ನೀ ಬೇಡಿದ ಕೊಡ್ತದ ಅಂತ ಹೇಳತಾರಲ್ಲ, ಮತ್ ಇನ್ನೊಬ್ಬರ ಮನೆಗೆ ಕಳ್ತನಕ್ಕೆ ಹಾಕೋಲ್ ನಾನು ಅದನ್ನ ಹೊಡೆದ್ರಾತಂತ ವಿಚಾರ ಮಾಡಿದ ಅವ ಕಳ್ಳ ಎದ್ದ ನೋಡ್ರಿ. ಮತ್ ದಿನ ಒಂದೊಂದು ಮನೆಗೆ ಹೋಗೋದ್ ಬಿಟ್ಟು ಮತ್ತೆ ಇದ ಎಲ್ಲಾ ಬೇಡಿದ ಕೊಡ್ತದ ಅಂದ್ರೆ ಇನ್ನೊಬ್ಬರ ಮನೆಗೆ ಕಳ್ತನಕ್ಕರ ಯಾಕೆ ಹೋಗ್ಬೇಕು? ನಾನು ನನ್ನ ಪಾಪನು ಹೋಗೈತೆ ಮತ್ತ ಎಲ್ಲಾ ನನಗೆ ಸಿಗ್ತೈತೆ ಅಂದ್ರೆ ಇದನ್ನ ಹೊಡಿಬೇಕು ನಾವು ಹೊಡೆದ್ರ ಅಂತ ವಿಚಾರ ಮಾಡಿ ಗುರುಗಳಿಂದ ಪಡಿಬೇಕು. ಅದನ್ನ ಹೆಂಗಾರ ಮಾಡಿ ನಾನು ಗುರುಗಳಿಂದ ಪಡಿಬೇಕಂತ ವಿಚಾರ ಮಾಡಿದ. ಅವತ್ತು ಕಳ್ತನ ಮಾಡೋದು ಬಿಟ್ಟ ತಳಗಿಳಿದು ಹೊಳ್ಳಿ ಹೋದವ, ಅಷ್ಟು ಕೇಳ್ಕೊಂಡ. ಇನ್ನು ನನ್ನ ಪಾಪ ಕಳ್ಕೊಳ್ಬೇಕು, ಆ ಏನು ಕರೆಯೋದು ಏನ ಕೊಟ್ರಲ್ಲ ಗುರುಗಳು, ಅದರಿಂದ ನನಗೇನು ಬೇಕಂದೆಲ್ಲ ಪಡ್ಕೊಳ್ಬೇಕು. ನೋಡ್ರಿ, ಕಳ್ಳನ ಮನಸ್ಸಿನಾಗ ಬಂದ್ಬಿಡ್ತದ. ಕಳ್ಳ ಮನೆಗೆ ಬಂದ,
ಮರನೇ ದಿನ ಎದ್ದು ಮುಂಜಾನೆ ನೋಡ್ರಿ 3ಕ್ಕೆ ಎದ್ದ ಕಳ್ಳ. ಅವ ಆರಾಮಿ ಹೇಳವ 10ಕ್ಕೆ ಬೆಳಿಗ್ಗೆ ಹಂಗೆ ಮಾಡಲಿಲ್ಲ. ಅವ ಏನು ಮಾಡಿದ ಅಂದ್ರೆ ಬೆಳಿಗ್ಗೆ 3ಕ್ಕೆ ಎದ್ದ. ಏನ ಮಣ್ಣು ಬಸವೇಶ್ವರ ದೇವಸ್ಥಾನ ಐತಲ್ಲ, ಇಂಥ ದೇವಸ್ಥಾನ ಇತ್ತ ಗುರುಗಳದು. 3ಕ್ಕೆ ಎದ್ದು ಬಂದು ಅಂಗಳ ಕಸ ಹೊಡೆದ, ಕಟ್ಗಿ ಹೊರಿ ತಂದು ಹೋಗದ ದಾಸೋಹಕ್ಕ, ಮಠದ ದಾಸೋಹಕ್ಕ ಕಟ್ಗಿ ಹೊರಿ ತಂದು ಹೋಗದ. 3ಕ್ಕೆ ಎದ್ದು ಬಂದು ಅಂಗಳ ಕಸ ಹೊಡೆದ. ಬಸವಣ್ಣನ ಪೂಜೆಕ ಒಂದಿಷ್ಟು ಹೂವು ಪತ್ರಿ ಹರಿದು ತಂದು ಬಾಗಿಲು ಮುಂದೆ ಇಟ್ಟಿದ್ದ. ಹಿಂಗ 1 ದಿನ ನಡೀತು, 2 ದಿನ ನಡೀತು, 3 ದಿನ ನಡೀತು, ತಿಂಗಳ ಗಟ್ಲೆನ ಹಿಂಗ ನಡೀತು. ಮತ್ತ ಅಜ್ಜಾರಿಗೆ ಕುತೂಹಲ ಚಲುವಾತು. ಹಂಗಲ್ಪ ಒಂದು ಹಂಗ ಡಬ್ರಿ ತೊಳ್ಯಾಕಂತ್ರು ಒಂದು ಏನ ಮಾಡಕಂತ್ರು ಅಂದ್ರೆ ನಾ ಮಾಡತ್ತೆ ನೀನು ನೋಡ್ಲಿ ಇನ್ನೊಬ್ರು ಅಂತ ಮಾಡಾರ ಭಾಳ ಮಂದಿ ಅದಾರ ಈಗ. ಹೌದಾ ಇಲ್ರಿ? ಮಾಡ್ತಾರ ಇಲ್ಲ? ಒಂದು ಹಂಗ ಏನ ಮಾಡಕಂತ್ರು ಅಂದ್ರೆ ಇನ್ನೊಬ್ರು ನಾ ಮಾಡಂಗ್ ನೋಡ್ಲಿ ಮಾಡತಾನಂತ ಅನ್ಲಿ ಅಂತ ಹೊಗಳಿಸ್ಕೊಳಕ್ ಮಾಡಾರ ಭಾಳ ಮಂದಿ ಅದಾರ. ಆದ್ರೆ ಇವ್ರು ಯಾರು ನನಗೆ ಗೊತ್ತಾಗೋದು. ಒಂದು ತಿಂಗಳಂಗಟ್ಲೆ ಆತಿದ್ದು ಅಂಗಳ ಕಸ ಹೊಡಿತಾರ, ಮಠದ್ದು ಪತ್ರಿ ತಂದಿಡ್ತಾರ, ದೇವ್ರ ಪೂಜೆಕ ದಾಸೋಹಕ್ಕೆ ಕಟ್ಗೆ ಹೊರಿ ತಂದು ಇಡತಾರ ದಿನ. ಎಂತ ಭಕ್ತಪ್ಪ ಅವ. ಎಲ್ಲರೂ ತೋರಿಸ್ಕೊಂಡವ್ರ ಅದಾರ, ಆದ್ರೆ ಈ ಭಕ್ತನ ಕಾಣುವಲ್ಲ. ಎಂತ ಭಕ್ತಿ ಒಂದು ಭಕ್ತಂತ ನಾನು ಅವ್ನು ನೋಡಬೇಕನ್ನೋ ಆಸೆ ಆತ್ರಿ ಗುರುಗಳಿಗೆ. ನೋಡ್ರಿ ಗುರುಗಳಿಗೆ ಆಸೆ ಆತಾವ ಎಂಥವ್ ಭಕ್ತ ಅದನಪ್ಪ ನಾನು ನೋಡ್ಬೇಕಂತ. ಒಂದು ದಿನ ವಿಚಾರ ಮಾಡಿದ್ರು, ಯಾಕೆ ಅವ 3ಕ್ಕೆ ಬರವನ, ಗುರುಗಳು 5ಕ್ಕೆ ಕೇಳಾರ, ಸಿಗ್ಬೇಕು ಯಾವಾಗ. ಒಂದು ದಿನ ಗುರುಗಳು 2ಕ್ಕೆ ಎದ್ದು ಕುಂತ್ರಿ ಇವನ್ನ ಹಿಡಿಬೇಕಂತ. ಎಂಥ ಭಕ್ತದ ನೀವು ನೋಡಬೇಕು ನಾನು ಅಂತ ಗುರುಗಳು ಮನಸ್ಸಿಗೆ ಬಂದಿತ್ತು. ಎಂಥ ಭಕ್ತದನಂತ 3ಕ್ಕೆ ಅವ ಬರ್ತಿದ್ನಲ್ಲ, ಇವ್ರು 2ಕ್ಕೆ ಎದ್ದು ಹೊರಗೆ ಒಂದು ಕಡೆ ಕಂಬದಿಂದ ನಿಂತು ನೋಡ್ತಿದ್ರು. ಇವ ಪೆದ್ದಿ ಕಳ್ಳ ಬಂದ ಮೊದಲ ಅಂಗಳ ಕಸ ಹೊಡೆದಿಷ್ಟು, ಅಂಗಳ ಕಸ ಹೊಡೆದು ಒಂದಿಷ್ಟು ಹೂವು ಪತ್ರೆ ಹರಿದಿಟ್ಟ, ಒಂದು ಕಟ್ಟಿಗೆ ಹೊರಿ ತಂದು ಹೋಗದ. ಇನ್ನೇನು ಹಂಗ ಹೊಂಟಿದ್ದವ ಗುರುಗಳು ಹಿಂಗ ಬೆನ್ನಿಂದ ಹಿಡ್ದ ಬಿಟ್ರು. ಯಾಕಂದ್ರ ಕಳವಿಲೆ ನಿಂತಿದ್ರು ಗುರುಗಳು ಇವನು ಹಿಡಿಬೇಕಂತ ಭಕ್ತನ್ನ. ಇಷ್ಟೆಲ್ಲ ಸೇವಾ ಮಾಡತ್ತಾನಂದ್ರೆ ಯಾರು ನೋಡ್ಬೇಕಲ್ಲ ಅಂತ ಕುತೂಹಲ ಇತ್ತು. ಹಿಡಿದು ನೋಡ್ತಾರ, ಯಾಕಪ್ಪ ಇಷ್ಟೆಲ್ಲ ಯಾಕೆ ಮಾಡತ್ತಿ ನೀನು? ಹೌದಲ್ರಿ? ಮತ್ತೆ ಏನ್ರ ಇದ್ರ ಮಾಡ್ಬೇಕಲ್ಲ ನಾವು, ಏನ್ರ ಒಂದು ಇಷ್ಟೆಲ್ಲ ಯಾಕೆ ಮಾಡತ್ತಿ ನೀನು? ನಾ ಹೇಳೋದು ಮುಂಚೆಕ ನಾ ಅಂಗಳ ಕಸ ಹೊಡೆದಿರ್ತಿದ್ದೆ, ದಾಸೋಹಕ್ಕೆ ಕಟ್ಗಿ ತಂದಿರ್ತಿದ್ದೆ, ಪೂಜೆಗೆ ಹೂವು ಪತ್ರಿ ಹರಿದಿಟ್ಟಿರ್ತಿಪ್ಪ, ಯಾಕೆ ಇಷ್ಟೆಲ್ಲ ಮಾಡತ್ತಿ ನೀನು? ಇಲ್ರಿಪ್ಪ ನಂದೊಂದು ಆಸೆ ಐತಿ. ಏನು ಹೇಳದ ಆಸೆ? ಏನದು? ಅದು ಮೊನ್ನೆ ಏನ ಗೌಡುಗ ಕೊಟ್ರಲ್ಲ ಕರೆಯೋದು, ನೋಡ್ರಿ ಮೊನ್ನೆ ಗೌಡು ಕೊಟ್ರಲ್ಲ ಅದು ಏನ ಕರೆಯೋದು, ಅದನ್ನ ಕೊಳ್ಳೊಳಗೆ ಕಟ್ಕೊಂಡು ಪೂಜೆ ಮಾಡಿದ್ರ ಪಾಪ ಪರಿಹಾರ ಆಗ್ತದ. ಮತ್ತ ನೀ ಏನು ಬೇಡ್ತಿ ಅದನ್ನ ಕೊಡ್ತದ ಅಂತಲ್ರಿ, ಅದಕ್ಕೆ ನನಗ ಅದನ್ನ ಕೊಡ್ರಿ. ಗುರುಗಳಿಗೆಲ್ಲ ಇವ ಫೇಮಸ್ ಇದ್ನ ಒಂದು ಭಾಗದೊಳಗ ಕಳ್ಳ ಅಂತಂದು ಗುರುಗಳು ಅಂದ್ರು, ನಿನಗೆ ಇಷ್ಟು ಲಿಂಗ ಧಾರಣೆ ಮಾಡಿದ್ವಿ ಅಂದ್ರೆ ನನ್ನ ಮಠ ಬಿಡಿಸ್ತಾರಪ್ಪ ಮಾರ್ಯ, ಜನ ಸರಿ ಇಲ್ಲ, ನಿನಗ ನಾ ಕೊಡಂಗಿಲ್ಲ ದೀಕ್ಷೆನ, ನಿನಗ ಕೊಡಕ್ ಆಗಂಗಿಲ್ಲ. ಯಾಕಂದ್ರ ದೊಡ್ಡ ಕಳ್ಳ ನಿನಗ ನಾ ದೀಕ್ಷೆ ಕೊಟ್ಟೆ ಅಂದ್ರೆ ಜನ ಮತ್ತೆ ನನ್ನ ವಿರೋಧ ಮಾಡ್ತಾರಪ್ಪ, ನಿನಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೋಡ್ರಿ ಗುರುಗಳು ಹೇಳಿದ್ರು, ಅವ ಏನು ಬಿಡ್ಲಿಲ್ಲ. ಅವತ್ತಷ್ಟ ಅಂದ್ರ ಹೋದ ಮತ್ತ ಮರನೇ ದಿನ ಗುರುಗಳು ಎಲ್ಲಿ ಅತ್ತ ಹೊಂಟಿರ್ತಾರಲ್ರಿ, ಬೆನ್ ಹತ್ತಿದ್ನ ಇವ ಮುಂಜಾನೆ ವಾಕಿಂಗ್ ಹೋಗೋತ್ನ ಬೆನ್ ಹತ್ತಿನ ಅಪ್ಪರ ಕರೆಯೋದು. ನೋಡ್ರಿ ಅವಂಗ ಲಿಂಗಪ್ಪ ಅನ್ನೋದು ಗೊತ್ತಿಲ್ಲ, ಅದನ್ನ ಪಡ್ಕೋಬೇಕನ್ನುವಂತ ಒಂದು ಉತ್ಕಟ ಮನಸ್ಸೈತೆ ಅವನ ಹತ್ರ. ಬಿಡವಲ್ಲ ಗುರುಗಳು ಯಾವ್ದ ಫಂಕ್ಷನ್ಗೆ ಬರ್ಲಿ, ಅಲ್ಲಿ ಹೋದ್ನ ಫಂಕ್ಷನ್ಗೆ ಅಪ್ಪರ ಕರೆಯೋದು. ಒಂದು ದಿನ ಸಾಕಾಗಿಬಿಡ್ತು ಅವ್ರಿಗೆ, ಸಾಕಾಗಿ ಮಗ್ಲು ಒಂದು ಕಲ್ಲಿತ್ತು, ಅದ ಕಲ್ಲ ತೊಂಡು ದೇಹ ಜಗಡೇಜ ಅಂತ ಒಗದ್ಬಿಟ್ರು. ನೋಡ್ರಿ ಅಂತ ಒಗದ್ರು. ಅವ್ರೇನ್ ದೇಹ ಜಗಡೇಜ ಅಂದ್ರಲ್ಲ, ಅದನ್ನ ಮಂತ್ರ ಅಂತ ತಿಳ್ಕೊಂಡ. ಅದೇನು ಕಲ್ಲು ಒಗದ್ರಲ್ಲ, ಗುರುಗಳು ಒಗದಾರ ಅಂದ್ರೆ ಇದನ್ನೇ ನಂದಿ ಅವರು, ಇದನ್ನ ನಾ ಪೂಜೆ ಮಾಡ್ಬೇಕಂತ ಅನ್ಕೊಂಡು ಅವನ್ ನೋಡ್ರಿ ಮನಿ ಹಿಡಿದು ಕುಂತು ಬಿಟ್ಟ. ಏನು ಇಷ್ಟಲಿಂಗವನ್ನು ಬಿಟ್ಟು ಸರಿಯವಲ್ಲ. ಹಿಂಗ ಒಂದು 3-4 ವರ್ಷಗಳ ಕಾಲ ನೋಡ್ರಿ ಒಟ್ಟ ಎಲ್ಲಿಲ್ಲ ಆ ಇಷ್ಟಲಿಂಗನ ಪೂಜೆ ಭಕ್ತಿಯಿಂದ ಮಾಡಕ್ ಚಲೋ ಮಾಡಿಬಿಟ್ಟ. ಏನಾಯ್ತು ಅಂದ್ರೆ ಮುಂದೆ ಒಂದು 3-4 ವರ್ಷಗಳು ಕಳೆದು ಊರಿಗೆ ದೊಡ್ಡ ಬರಗಾಲ ಬಂತು. ನೋಡ್ರಿ ಉಣ್ಣಾಕ ಆಹಾರ ಇಲ್ದಂಗ ಆಯ್ತು. ನೋಡ್ರಿ ಈಗೆಲ್ಲ ಬೆಳೆ ಚಂದ ಬೆಳೆದಾವು,
ಮತ್ತು ಬೆಳೆದಂಥ ಸಂದರ್ಭದೊಳಗೆ ಮಳಿನ ಆಗಲಿಲ್ಲ, ಇದ್ದಂಥ ಕೆರೆ ಬತ್ತಿದ್ವು, ಬಾವಿ ಬತ್ತಿದ್ವು ಅಂದ್ರೆ ಗತಿ ಏನಾಗ್ತದ ಮನುಷ್ಯಂದು? ನೀರಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಐತೇನ್ರಿ? ಇದು ಸಾಧ್ಯ ಇಲ್ಲ. ಎಲ್ಲ ಹೊಲ ಬತ್ತಿ ಬರಡಾಗ್ಯಾವು. ಊರೊಳಗಿರುವಂಥ ಹಿರಿಯರ ಮರಣ ಹೊಂದತ್ತಾರ. ಯಾಕಂದ್ರೆ ನೀರಿಲ್ಲ. ಮತ್ತು ಅದರಿಂದ ನೀರಿತ್ತು ಅಂದ್ರೆ ಹೊಲ ಚಂದಾಗ ಬೆಳಿತಾವು, ನಮಗೆ ಉಣ್ಣಾಕ ತಿನ್ನಾಕ ರೊಕ್ಕ ಬರ್ತಾವ ಒಂದಿಷ್ಟು ಮಾರಿದ್ರೆ. ಮತ್ತು ಎಲ್ಲ ಬರಡಾಗಿಬಿಟ್ಟೈತಿ. ದನ ಕರುಗಳು ಸಾಯಕಂತಾವು. ಅವು ಚಂದಾಗ ನೀರು ಕುಡಿದು ಹಸಿರು ಹುಲ್ಲು ಮೇಯ್ದ್ರೆ ಹಾಲು ಕೊಡ್ತಾವು, ಇಲ್ಲಂದ್ರೆ ಅವು ಕೊಡ್ತಾವನ್ರಿ ಹಾಲನ್ನ. ಹೀಗಾಗಿ ಎಲ್ಲ ಅಸ್ವಸ್ಥ ಆಗಿಬಿಡ್ತು. ಗ್ರಾಮ ಬಹಳಷ್ಟು ಬರಡಾಗಿಬಿಡ್ತು. ಊರಿನ ಜನ ವಿಚಾರ ಮಾಡ್ತಾರೆ, ಇನ್ನು ಹಿಂಗಾತು ಅಂದ್ರೆ ನಾವು ಸರ್ವನಾಶ ಆಗಿ ಹೋಗ್ತೀವಲ್ಲ. ಹೆಂಗಾದ್ರೂ ಮಾಡಿ ಒಂದು ಏನು ಮಾಡೋಣಪ್ಪ ಅಂದ್ರೆ, ಒಂದು ಬಾವಿ ಆಗ್ಯಾನ ಇನ್ನೊಂದು. ಎಷ್ಟು ಆಳಕರ ನೀರು ಹತ್ಲಿ, ಹಂಗ ಬಿಟ್ವಿ ಅಂದ್ರೆ ನಮ್ಮ ಪ್ರಾಣ ಹೋಗ್ತಾವು. ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಒಂದು ಬಾವಿಯರ ತೆಗೆನ ಕಡೆಕ. ನೋಡ್ರಿ, ಈಗೆಲ್ಲ ಬೋರ್ ಹಾಕಿಸ್ತೀವಿ, ಎಲ್ಲ ಮಾಡ್ತೀವಿ. ಹಿಂದೆ ಹಂಗೆ ಇದ್ದಿದ್ದಿಲ್ಲ, ಬರೇ ಗುದ್ಲಿ ಶೆಲಕಿ ಬಿಟ್ರೆ ಹಾರಿ. ಹೌದಾ ಇಲ್ರಿ? ಹಿಂದೆಲ್ಲ JCB ಇಲ್ಲ, ಒಂದಿಷ್ಟು ಹಂಗೆ ತವಿಸಿ ಮತ್ತೆ ಆಮೇಲೆ ನಾವು ತಕ್ಕೋಬೇಕಪ್ಪ ಅಂದ್ರೆ. ಹಿಂಗ ಚಲೋ ಮಾಡಿದ್ರಿ. ಎಲ್ಲ ಊರು ಒಗ್ಗಟ್ಟೈತ ಆಗ. ಮತ್ತೆ ಯಾಕಂದ್ರೆ ಎಲ್ಲರೂ ಬಾಯಾರಿಕೆಯಿಂದ ಪ್ರಾಣ ಬಿಡತ್ತಿದ್ರಲ್ಲ, ಎಲ್ಲರೂ ಒಗ್ಗಟ್ಟಿಂದ, ಎಲ್ಲರೂ ಶಲಿಕಿ ಗುದ್ಲಿಂದ ಬಾವಿ ಆಗ್ಯಾಕ ಚಲೋ ಮಾಡಿದ್ರು. ಹಿಂಗ ತಕ್ಕೊಂತ ಆಳಕ್ಕೆ ಹೋದ್ರು ನೋಡ್ರಿ, ಒಂದು ದೊಡ್ಡ ಬಂಡೆ ಹತ್ತಿ ಬಿಡ್ತು. ಏನ್ ಮಾಡ್ತೀರಿ? ಭಾಳ ಆಳಕ್ಕೆ ಹೋಗ್ಯಾರ. ಇನ್ನೊಂದಿಷ್ಟು ಹೋದ್ರೆ ನೀರು ಸಿಗ್ತೈತೆ ಅಂತ ಇವ್ರ ಆಸೆ. ಮತ್ತು ಆಸೆ ಇರುತ್ತಿಲ್ರಿ, ಇನ್ನೊಂದು ಸ್ವಲ್ಪ ಊರು ಸಿಗ್ಬೋದು ಅಂತ. ಹಿಂಗ ಆಳಕ್ಕೆ ಹೋಗ್ಯಾರ. ಒಳಗೊಂದು ದೊಡ್ಡ ಬಂಡಿಗೆಲ್ಲ ಹತ್ತಿ ಬಿಡುತ್ತೆ. ಏನ್ ಮಾಡ್ತೀರಿ? ಎಲ್ಲ ನಿರಾಶೆ ಆಗಿಬಿಟ್ರು. ಅದೇನ ಸುತ್ತಿಗೆ ಪತ್ತಿಗೆ ಗನ್ನಿಗೆ ಒಡೆ ಅಂತದನ್ರಿ ಹಾರಿ. ಭಾಳ ದೊಡ್ಡದಿತ್ತದ ಬಂಡಿಗಲ್ಲು. ಇದನ್ನ ನಮ್ಮ ಕೈಲಿ ಕೆಲಸ ಆಗಲ್ಲ. ನಮ್ಮೂರೊಳಗೆ ಉರ್ಲಿಂಗ ದೇವ ಅಂತ ದೊಡ್ಡ ತಪಸ್ವಿಗಳು ಶರಣರವರು ಉರ್ಲಿಂಗ ದೇವ್ರ ಹತ್ರ ಹೋದ್ರು. ಹಿಂಗ್ರಿಪ್ಪ, ನಮಗೆ ಒಂದು ದೊಡ್ಡ ಸಮಸ್ಯೆ ಬಂದೈತಿ. ಎಲ್ಲ ಬರಗಾಲವನ್ನ ನಾವು ಹೊಡೆದೋಡಿಸ್ಬೇಕಂತ ಒಂದು ಬಾವಿಯನ್ನ ತೆಗೆಯತ್ತಿದ್ವಿ. ತೆಗೆಯುವಂತ ಸಂದರ್ಭದೊಳಗೆ ದೊಡ್ಡ ಬಂಡೆಗಲ್ಲು ಹತ್ತಿ ಬಿಟ್ಟೈತಿ. ಅದನ್ನ ಒಡೆಯೋದು ನಮ್ಮಿಂದ ಆಗೋಲ್ದು. ಎಲ್ಲ ಪ್ರಯತ್ನ ಮಾಡಿದ್ವಿ. ಉಳಿ ಇಟ್ಟು, ಚಾಣ ಇಟ್ಟು, ಗನ್ನಿಲ್ಲೇ ಹೊಡೆದು ನಮಗೆ ಸಾಕಾಗಿ ಹೋಗೈತೆ. ಆ ಬಂಡಿಗಲ್ಲೇನ ಮಿಸುಗೊಲ್ದು. ಹೇಗಾದ್ರೂ ಮಾಡಿ, ನೀವು ತಪಸ್ವಿಗಳದಿರಿ, ನಿಮ್ಮ ಹತ್ರ ಶಕ್ತಿ ಅದ, ನೀವು ಮನಸ್ಸು ಮಾಡಿದ್ರೆ ನಮಗೆ ನೀರು ಸಿಗ್ತದರಿಪ್ಪ, ನಮಗೆ ನೀವು ಸಹಾಯ ಮಾಡ್ಬೇಕಂತ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಇಡೀ ಎಲ್ಲ ಊರಿನ ದೈವ ಆ ಒಂದು ಉರ್ಲಿಂಗ ದೇವ್ರ ಹತ್ರ ಕೇಳ್ಕೊಳತ್ತಾರ. ಅವಾಗ ಉರ್ಲಿಂಗ ದೇವರು ತ್ರಿಕಾಲ ಜ್ಞಾನಿಗಳಿದ್ರು. ಇವ ಏನ ಪೆದ್ದ ಕಲ್ಲನ್ನ ತೊಗೊಂಡು ಹೋಗಿದ್ನಲ್ಲ, ಇದ ಲಿಂಗು ಅಂತಂದು. ಅವಾಗ ಗುರುಗಳಿಗೆ ಎಲ್ಲ ಗೊತ್ತಾಗಿತ್ತು, ಅವ ದೊಡ್ಡ ತಪಸ್ವಿಗೆ ಅವನು ಕಳ್ಳ ಅನ್ನೋದು. ಯಾಕಂದ್ರೆ ಅವ ಒಟ್ಟ ಬರವಲ್ರಿ ಹೊರಗೆ. 3-4 ವರ್ಷ ಭಾಳ ತನ್ನ ಒಂದು ಮನಸ್ಸನ್ನು ಅದ್ರೊಳಗೆ ಇಟ್ಟು ಸದಾವಕಾಲ ಪೂಜೆಯನ್ನು ಮಾಡ್ತಾ ಅವ ಮನೆ ಬಿಟ್ಟು ಹೊರಗೆ ಬಂದಿಲ್ಲರಿ ಕಳ್ತನಕ್ಕೆ. ಅದನ್ನ ಪೂಜೆ ಮಾಡ್ಕೊಂತ ಅದ್ರೊಳಗೆ ಭಕ್ತಿಯನ್ನಿಟ್ಟು ಕಾಲ ಕಳೆಯತ್ತಿದ್ದ. ಅವಾಗ ಉರ್ಲಿಂಗ ದೇವ್ರು ಹೇಳ್ತಾರೆ, ನೋಡ್ರಿ, ಇದಕ್ಕೆ ನಾನು ಬರುವಂಥ ಅವಶ್ಯ ಇಲ್ಲ, ನಮ್ಮ ಶಿಷ್ಯ ಅದಾನ ನೋಡ್ರಿ. ಜನಕ್ಕೆ ಗೊತ್ತಿಲ್ಲ ಅವನ ಅನ್ನೋದು. ನಮ್ಮ ಶಿಷ್ಯ ಅದಾನ ಪೆದ್ದ ಅಂತ, ಅವನು ಕರ್ಕೊಂಡು ಹೋಗ್ರಿ, ಅದೆಲ್ಲ ಬಗೆಹರಿತೈತ ಅಂದ್ರೆ. ನೋಡ್ರಿ, ಊರಿನ ಜನ ಅಂತಾರೆ, ಯಪ್ಪ ಅವ ದೊಡ್ಡ ಕಳ್ಳ, ಅಂಥವನು ಕರ್ಕೊಂಡು ಹೋದ್ರೆ ಅದು ಯಾವಾಗ ಬಂಡಿಗೆಲ್ಲ ಸರಿಬೇಕು, ಬರ್ರಿ ನೀವ ಬರ್ರಿ ಅಂತ. ಯಾಕಂದ್ರೆ ನಂಬ್ತಾರನ್ರಿ. ಈಗ ಕಳ್ಳನ ಕರ್ಕೊಂಡು ಹೋಗಿ ಅವನಿಂದ ಆಗತ್ತಂದ್ರೆ, ಮೊದಲು ದೊಡ್ಡ ಕಳ್ಳ ಅವ, ಜನಕ್ಕೆ ಗೊತ್ತಿಲ್ಲ, ಅವ ಪರಿವರ್ತನೆ ಆಗಿರೋದು, ಗುರುಗಳಿಗೆ ಅಷ್ಟೇ ಗೊತ್ತು. ಅವಾಗ ಮತ್ತು ಗುರುಗಳ ಇಷ್ಟೆಲ್ಲ ಹೇಳತ್ತಾರಂದ್ರೆ ಗುರುಗಳು ಮತ್ತು ಮೀರಬಾರ್ದಲ್ಲ. ಆಯ್ತು ನೋಡ್ರಿ, ಮತ್ತು ಪ್ರಯತ್ನ ಮಾಡೋಣ ಅಂತ ಆ ಒಂದು ಕಳ್ಳ ಪೆದ್ದಿ ಕಡೆ ಬಂದರು. ನೋಡ್ರಿ, ಬಂದು ಅಲ್ಲಿ ಏನು ಕೇಳ್ಕೊಳ್ತಾರ ಅವರು, ಹಿಂಗ್ರಿ ಒಂದು ಬಾವಿ ತೆಗಿತೀವಿ ನಾವು, ದೊಡ್ಡ ಬಂಡಿಗಲ್ಲು ಹತ್ತಿ ಬಿಟ್ಟೈತಿ. ಆ ಬಂಡಿಗಲ್ಲು ಹೋಗ್ಬೇಕಾಗಿತ್ತು ಅಂದ್ರೆ ನಿಮ್ಮ ಒಂದು ಆಶೀರ್ವಾದ ನಮಗಾಗಬೇಕು. ನಿಮ್ಮಿಂದ ಸಾಧ್ಯ ಐತದು, ಅಸಾಧ್ಯವಾದದ್ದು ನಿಮ್ಮಿಂದ ಸಾಧ್ಯ ಐತಂತ ಉರ್ಲಿಂಗ ದೇವ್ರು ಹೇಳಿ ಕಳಿಸ್ಯಾರ ನಮಗೆ. ಬರ್ರಿ ಅಂದ್ರೆ ಆಯ್ತು ನಡ್ರಿಪ್ಪ ಅಂತ. ಯಾಕಂದ್ರೆ ಎಲ್ಲ ಪರಿವರ್ತನೆ ಆಗಿಬಿಟ್ಟಿದ್ದವ, ಶಕ್ತಿಯನ್ನ ಪಡ್ಕೊಂಡು ಬಿಟ್ಟಿದ್ದ. ಆ ಒಂದು ಕಲ್ಲನ್ನ ಇಷ್ಟಲಿಂಗ ಅಂತ ಪೂಜೆ ಮಾಡಿ ಶಕ್ತಿಯನ್ನ ಪಡ್ಕೊಂಡು ಬಿಟ್ಟಿದ್ದ. ಬಂದ್ರಿ ಎಲ್ಲ ದೈವ ಅವ ಒಂದು ಪೆದ್ದನ ಕರ್ಕೊಂಡು ಬಂದು
ಏನು ಆ ಒಂದು ಕಲ್ಲಿನ ಬಂಡೆ ಇತ್ತಲ್ರಿ, ಅಲ್ಲಿ ಆ ಪೆದ್ದ ಪೂಜೆ ಮಾಡಿದ. ಇಷ್ಟಲಿಂಗನ ಪೂಜೆ ಮಾಡಿ ಒಂದಿಷ್ಟು ನೀರನ್ನು ಏನು ಮಾಡಿದಪ್ಪ ಅಂದ್ರೆ ಆ ಒಂದು ಬಂಡೆಗಲ್ಲಿನ ಮೇಲೆ ಹಿಂಗೆ ಸಿಂಪಡಿಸಿದ. ಇಷ್ಟಲಿಂಗ ಪೂಜೆ ಮಾಡಿದ್ವ. ಅವಾಗ ಏನಾಯ್ತು ಅಂದ್ರೆ ಏನು ದೊಡ್ಡ ಬಂಡೆಗಲ್ಲು ಇತ್ತಲ್ಲ, ತಾನ ಹಿಂಗೆ 2 ಭಾಗ ಆಯ್ತಂತ್ರಿ. ಅದು ಅಂದ್ರೆ ದಾರಿಯನ್ನ ಮಾಡಿಕೊಡ್ತದ. ಬುಡುಕಿದ್ದ ಏನಾಯ್ತು ಅಂದ್ರೆ ಜಲ ಮ್ಯಾಗ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನೋಡ್ರಿ, ಅವ ಬರೇ ಕಲ್ಲನ್ನ ತಗೊಂಡು ಗುರುಗಳಿಗೆ ಬ್ಯಾಸರಾಗಿ ಇನ್ನು ಕಳ್ಳಿಗೆ ಲಿಂಗ ಕೊಡಬಾರ್ದಂದ್ರೆ ಕಲ್ಲನ್ನ ಒಗದ್ರು ಗುರುಗಳು. ಅದನ್ನ ಪೂಜೆ ಮಾಡಿದವ ದೇವ್ರು ಅನ್ಕೊಂಡು. ಅಂತವಂಗ ಏನಾಯ್ತ್ರಿ, ಅದು ಶಕ್ತಿ ಬಂತು. ಭಗವಂತನಿಗೆ ನೋಡ್ರಿ, ಭಕ್ತಿ ಇಟ್ಟು ಮಾಡಿದ್ವಿ ನಾವು, ಭಕ್ತಿ ಇಟ್ಟು ಪೂಜೆ ಮಾಡಿದ್ವಿ ಅಂದ್ರೆ ಒಲಿತಾನ ಭಗವಂತ. ಒಗದು ಒಲದು ಏನಾಯ್ತು ಅಂದ್ರೆ ಆ ಒಂದು ಗ್ರಾಮದವರ ಒಂದು ಪರಿಸ್ಥಿತಿ ಏನಾಯ್ತಂದ್ರೆ ಉಜ್ವಲ ಆಯ್ತು. ಭಾಳ ಗಂಭೀರ ಆಗಿತ್ತು. ನೀರಿಲ್ದನ ನೀರು ಮ್ಯಾಗ ಬಂದು ಎಲ್ಲರಿಗೂ ಭಾಳ ಹರ್ಷ ಆಯ್ತು. ಮುಂದೆ ಆ ಒಂದು ಉರ್ಲಿಂಗ ದೇವರ ಒಂದು ಪೀಠಕ್ಕೆ ಮುಂದೆ ಉರ್ಲಿಂಗ ಪೆದ್ದಿ ಅಂತ ಇವ್ರ ಅಜ್ಜರಾದ್ರು ನೋಡ್ರಿ. ಮುಂದೆ ಆ ಮಠಕ್ಕೆ ಎಂಥ ಶಕ್ತಿ ಬಂದಿತ್ತು. ಅದಕ್ಕೆ ಪೂಜೆ ಮಾಡ್ರಿ ಅನ್ನೋದು ನಿಮಗೆ ಇಷ್ಟಲಿಂಗ ಪೂಜೆ ಮಾಡ್ರಿ ಅನ್ನೋದು ಇದಕ್ಕೆ ಅಂತ ಕಳ್ಳ ಲಿಂಗಪ್ಪನ ಕಲ್ಲನ್ನ ಲಿಂಗಪ್ಪ ಅಂತ ಅನ್ಕೊಂಡು ಪೂಜೆ ಮಾಡಿದಕ್ಕೆ ಇಷ್ಟೆಲ್ಲ ಆಗೈತಿ. ಮತ್ತು ನಿಮ್ಮ ಕೈಯಾಗ ಲಿಂಗಪ್ಪನ ಕೊಟ್ಟಿರ್ತೇವೆ ನಾವು. ಅವ ಅಷ್ಟು ಬೇಡ್ಕೊಂಡ್ರು, ಗುರುಗಳು ಕಲ್ಲು ಕೊಟ್ರು, ಅಷ್ಟೆಲ್ಲ ಸೇವೆ ಮಾಡಿದ. ನಿಮ್ಮನ್ನ ಅಷ್ಟು ಸೇವಾರ ಮಾಡಿಸ್ದಂತಾರನ್ರಿ ಗುರುಗಳು. ನೀವು ಒಂದಿನ ಬಂದು ಕಸ ಹೊಡೆಯಂಗಿಲ್ಲ ಮಠದ್ದು. ಬಂದು ಹೊಡೆದಿರ, ಎಷ್ಟು ಮಂದಿ ಹೊಡೆದಿರಿ ಕೈ ಎತ್ರಿ. ಇದ ಊರಾರ ನೀವರು ಮಣ್ಣ ಬಸವೇಶ್ವರನ ಒಂದು ಗುಡಿನ ಎಷ್ಟು ಜನ ಕಸ ಹೊಡೆದಿರಿ? ಪ್ರಾಮಾಣಿಕತೆಯಿಂದ ಕೈ ಎತ್ರಿ ಒಬ್ರ ನೋಡೋಣ. ಅವರು ಹೊಡೆದಾರ, ಇಲ್ಲಿ ಕುಂತಾರ ನೋಡಿ ತಾಯಂದ್ರ. ಒಬ್ಬರ ಮಾಡಿದ್ರೆ ಇಲ್ಲ, ಮಾಡಿಲ್ಲ. ನೀವು ಮಾಡಂಗಿಲ್ಲ. ಬಂದು ಸೇವಾ ಮಾಡ್ಬೇಕು ಇಲ್ಲಿ. ಹಂಗ ಆ ಒಂದು ಕಳ್ಳ ಪೆದ್ದಿ ಕಲ್ಲನ್ನ ಪೂಜೆ ಮಾಡಿ ಏನಾಯ್ತಂದ್ರೆ ಶಕ್ತಿಯನ್ನ ಪಡೆದ. ನಮ್ಮ ಕೈಯೊಳಗೆ ಲಿಂಗಪ್ಪನ ಕೊಟ್ರೆ ನಾವು ಪೂಜೆ ಮಾಡಕ್ ತಯಾರಿಲ್ಲ ಇವತ್ತು. ನೋಡ್ರಿ, ಇಷ್ಟಲಿಂಗ ಇಷ್ಟ ಅಂದ್ರೆ ಪ್ರಿಯವಾದಿದ್ದು. ಲಿಂಗ ಅಂದ್ರೆ ಪರಮಾತ್ಮ ಯಾರಿಗಾರ ಬ್ಯಾಸರಾಗೇನನ್ರಿ? ಎಲ್ಲರಿಗೂ ಇಷ್ಟನ. ಅದಕ್ಕೆ ಇಷ್ಟಲಿಂಗನನ್ನ, ಆತನ ರೂಪನ ಇಷ್ಟಲಿಂಗ ಅದ. ಆತನನ್ನ ಒಲಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಇಷ್ಟಲಿಂಗದೊಳಗೆ ನಾವು ಭಕ್ತಿಯನ್ನ ಇಡಬೇಕು. ನಮ್ಮೊಳಗೂ ಪರಮಾತ್ಮ ಅದನ್ರಿ. ನಮ್ಮೊಳಗೆ ಪರಮಾತ್ಮ ಇಲ್ಲ ಅಂತಲ್ಲ. ಆತನನ್ನ ನಾವು ಒಲಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಹೆಂಗೆ ಒಲಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಇಷ್ಟಲಿಂಗದ ಮುಖಾಂತರ ನಾವು ಒಲಿಸ್ಕೊಳ್ಬೇಕು. ಈಗ ಆಕಳ ದೇಹದೊಳಗೆ ಹಾಲು ಐತೆ ಇಲ್ರಿ? ಐತೆ ಇಲ್ಲ? ಮತ್ತು ಆಕಳ ದೇಹದೊಳಗೆ ಹಾಲು ಐತಿ ಅಂದ್ರೆ ಅದ್ರ ಹೊಟ್ಟಿಗೆ ಹಿಂಗ ಚಾಕು ಹಾಕಿದ್ರೆ ಹಾಲು ಬರ್ತಾನ? ಏನ ಹೊಟ್ಟಿಗೆ ಹಿಂಗ ಹಾಕಿ ಜಗ್ಗಿದ್ರೆ ಹಾಲು ಬರ್ತಾನ? ಬರಂಗಿಲ್ಲ ಹಾಲು. ಯಾವಾಗ ಕೆಚ್ಚಲಕ್ಕೆ ಕೈ ಹಾಕ್ತಾವ ಅವಾಗ ಹಾಲು ಬರ್ತದ, ಹೌದಿಲ್ರಿ? ಹಂಗ ಭಗವಂತ ಎಲ್ಲ ಕಡೆ ಅದಾನ. ಎಲ್ಲ ಕಡೆ ನಮ್ಗೆ ಹಂಗೆ ಒಲಿಯಂಗಿಲ್ಲ. ಇಷ್ಟಲಿಂಗ ಅಂತ ಐತಿಲ್ಲ, ಅದರಿಂದ ನಾವು ಒಲಿಸ್ಕೊಳ್ಬೇಕು. ಹೆಂಗ ಆಕಳು ಹೊಟ್ಟೆಯಾಗ ಹಾಲು ಐತಿ, ಕೆಚ್ಚಲ್ದಾಗ ಹಿಂಡಿದ ಅಷ್ಟೇ ಹಾಲು ಬರ್ತೈತಿ. ಹಂಗ ಭಗವಂತ ಎಲ್ಲ ಕಡೆ ಅದಾನ. ಆತನನ್ನ ಇಷ್ಟಲಿಂಗದ ಮುಖಾಂತರ ಮಾತ್ರ ಆತನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗೈತಿ. ಇವತ್ತು ನಾವೆಲ್ಲ ಏನ್ ಮಾಡಿಬಿಟ್ಟೇವಿ ಅಂದ್ರೆ ಬರೇ ಭಗವಂತನನ್ನ ಹೊರಗೆ ಬೆನ್ನ ಹತ್ತಿಬಿಟ್ಟೇವಿ, ಹೊರಗೆ ಹುಡ್ಕಾಕ. ಹಿಂಗ ಒಬ್ಬ ಅಮ್ಮ ದೇವ್ರ ಮನೆಯೊಳಗ ಸೂಜಿ ಕಳ್ಕೊಂಡಿದ್ಲು. ಕರೆಂಟ್ ಹೋಗಿತ್ತು. ಅಮ್ಮ ಏನ್ ಮಾಡಿದ್ಲು ಅಂದ್ರೆ ಅಂಗಳಕ್ಕೆ ಬಂದ್ಲ್ರಿ. ಅಂಗಳಕ್ಕೆ ಬಂದು ಏನ್ ಮಾಡಿದ್ಲು ಅಂದ್ರೆ ಹುಡ್ಕಕ್ ಚಾಲು ಮಾಡಿದ್ಲು ಸೂಜಿನ. ನೋಡ್ರಿ, ಆಕೆ ಅಮ್ಮ ಕಳ್ಕೊಂಡಿದ್ದಲ್ಲಿ. ಅಮ್ಮ ಸೂಜಿ ಕಳ್ಕೊಂಡಿದ್ದು ದೇವ್ರ ಮನ್ಯಾಗ. ಕರೆಂಟ್ ಹೋದ್ರೆ ಅಲ್ಲಿ ಕತ್ಲಾತ. ಅಮ್ಮ ಹುಡ್ಕಕ್ ಬಂದಿದ್ದಲ್ಲಿ ಅಂಗಳದಾಗ. ಹಿಂಗ ಒಂದಿಷ್ಟು ಜನ ಯುವಕರು ಹೊಂಟಿದ್ರು ಮನಿ ಮುಂದೆ. ಆಸೆ ಅಮ್ಮನ ಮನಿ ಮುಂದೆ ಹಿಂಗ ದಾರಿ ಇರ್ತಲ್ರಿ, ಮನಿ ಅಂದಿದ್ಮೇಲೆ ದಾರಿ ಇದ್ದೇ ಇರ್ತಾವ. ಮುಂದೆ ಹೋಗುವಂತ ಸಂದರ್ಭದೊಳಗ ಆ ಯುವಕರು ಕೇಳ್ತಾರ, ಅಮ್ಮಗೆ ಸಹಾಯ ಮಾಡೋಣ, ಯಾಕ ಭಾಳ ಹುಡುಕಾಡತ್ತಾಳ ಅಮ್ಮ ಇಷ್ಟೆಲ್ಲ ಭಾಳ ಹುಡ್ಕಾತಿ, ಏನು ಹುಡ್ಕಾತಿ? ಯಾಕಂದ್ರೆ ಹಿಂಗೆ ನೋಡಿದ್ರೆ ಏನು ಕಾಣವಲ್ರಿ ಅವ್ರಿಗೆ. ಅಂತದ್ರೊಳಗೆ ಅಮ್ಮ ಹುಡ್ಕ್ಯಾಡಕಂತಾಳ. ಅವಾಗ ಯುವಕರು ಕೇಳಿದಾಗ ಅಮ್ಮ ಅಂತಾಳ,
ಇಲ್ಲಪ್ಪಯ್ಯಪ್ಪ ಸೂಜಿನ ಹುಡುಕಾತೇನೆ, ಸೂಜಿ ಕಳ್ಕೊಂಡೆ ನಾನು. ಎಲ್ಲಿ ಕಳ್ಕೊಂಡೆ ಅಮ್ಮ, ಎಲ್ಲಿದ್ದಾಗಿತ್ತು ಹೇಳಿ ಸೂಜಿ ಅದ ಅಂದ್ರ ಹೇಳ್ತಾಳ ಅಮ್ಮ, ಇಲ್ಲಪ್ಪ ನಾ ದೇವ್ರ ಕೋಲ್ಯಾಗ ಹಿಂಗೆ ಸೂಜಿ ಇಡಕ್ ಹೋಗಿದ್ನ್ಯಾ, ಕರೆಂಟ್ ಹೋಗ್ಬಿಡ್ತು, ಕೈ ಜಾರಿ ಬಿತ್ತದು, ಅದಕ್ಕೆ ಅಲ್ಲಿ ಕತ್ಲಾಗಿಬಿಡ್ತು, ಅದಕ್ಕೆ ಇಲ್ಲಿ ಅಂಗಳದಾಗ ಹುಡುಕಾತೇನೆ. ಅಯ್ಯೋ ಅಮ್ಮ, ನೀ ದೇವ್ರ ಮನ್ಯಾಗ ಸೂಜಿ ಕಳ್ಕೊಂಡು ಅಂಗಳದಾಗ ಹುಡುಕಿದ್ರೆ ಸೂಜಿ ಸಿಗತ್ತನು, ಅಲ್ಲೇ ಹುಡುಕ್ಬೇಕಂತ ಅವ್ರು ಹೇಳ್ತಾರ. ಅವಾಗ ಅಮ್ಮ ಹೇಳ್ತಾಳ, ನೋಡ್ರಿ ಅಲ್ಲೋಯಪ್ಪ ನಿಮ್ದು ಬಾಳೆ ಅದಾಗೈತಿ, ಭಗವಂತ ನಮ್ಮ ಒಳಗ ಅದನ, ನಾವು ಹೊರಗೆ ಹುಡುಕಂತೇವಿ. ನೋಡ್ರಿ ಭಗವಂತ ನಮ್ಮ ಒಳಗ ಅದಾನ, ನಾವು ಒಳಗಿದ್ದಂತ ಒಂದು ಪರಮಾತ್ಮನನ್ನ ಜಾಗೃತ ಮಾಡಕ್ ತಯಾರಿಲ್ಲ, ಬರೀ ಹೊರಗೆ ಹುಡುಕಂತ್ಬಿಟ್ಟೇವ್ ನಾವು. ಸಿಗ್ತಾನಂದ್ರೆ ಹೊರಗೆ ಹುಡುಕಿದ್ರೆ ಇಲ್ಲ. ಯಾವಾಗ ಗುರುವಿನ ಮುಖಾಂತರ ನಾವು ಲಿಂಗಪ್ಪನನ್ನ ಪಡೆದು ಅದ್ರೊಳಗೆ ಭಕ್ತಿ ಇಟ್ಟು ಯಾವಾಗ ನಾವು ಪೂಜೆ ಮಾಡ್ತೀವಿ ಅವಾಗ ನಮ್ಮ ಒಂದು ಬದುಕು ಬಂಗಾರ ಆಗ್ತದೆ. ಮತ್ತೊಬ್ಬ ಶರಣರು ಹೇಳ್ತಾರ್ರಿ, ಗುರು ವಚನವಲ್ಲದೆ ಲಿಂಗವೆಂದೆನಿಸದು, ಗುರು ವಚನವಲ್ಲದೆ ನಿತ್ಯವೆಂದೆನಿಸದು. ನೋಡ್ರಿ, ಗುರು ವಚನವಲ್ಲದೆ ಲಿಂಗವೆಂದೆನಿಸದು. ಮತ್ತು ಗುರುಗಳ ಕಡೆಯಿಂದನೇ ನಾವು ದೀಕ್ಷೆ ತಗೋಬೇಕ್ರಿ. ಮತ್ತು ಅಲ್ಲಿ ಇಲ್ಲಿ ಜಾತ್ರೆಯಾಗಿ ಲಿಂಗಪ್ಪನ ಇಟ್ಟಿರ್ತಾರಂತ ಅದನ್ನ ಹಾಕೊಂಡ್ರಿ ಅಂದ್ರೆ ಪ್ರಯೋಜನ ಇಲ್ಲದು. ಯಾವಾಗ ನಾವು ಗುರುಗಳಿಂದ ದೀಕ್ಷೆಯನ್ನ ಪಡಿತೇವಲ್ಲ ಆ ಲಿಂಗದೊಳಗೆ ಮಾತ್ರ ಶಕ್ತಿ ಇರ್ತದ. ಮತ್ತು ಹಂಗ ನಾವು ಅಲ್ಲಿ ಇಲ್ಲಿ ಜಾತ್ರೆಯಾಗ ತೊಗೊಂಬಂದ್ವಿ, ಎಲ್ಲೋ ತೊಗೊಂಬಂದ್ವಿ, ಅಂಗಡಿಯಾಗ ಕೊಳ್ಳಾಗ ಹಾಕೊಂಡ್ವಿ ಅಂದ್ರೆ ಅದ್ರೊಳಗೆ ಶಕ್ತಿ ಇರೋದಿಲ್ರಿ. ಹಂಗ ಪೂಜೆ ಮಾಡಿದಾಗ ನಾವು ಗುರುವಿನ ಮುಖಾಂತರ ಅದನ್ನ ಏನ್ ಮಾಡ್ಬೇಕಂದ್ರ ನಾವು ದೀಕ್ಷೆಯನ್ನ ಪಡ್ಕೊಳ್ಬೇಕು. ಗುರು ನಮಗೆ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ಮಾಂಸಮಯ ಶರೀರವನ್ನ ಮಂತ್ರಮಯ ಶರೀರವನ್ನಾಗಿ ಮಾಡ್ತಾನ. ಈ ಒಂದು ಶರೀರಕ್ಕ ಅಂಗ ಸಂಸ್ಕಾರವನ್ನ ಕೊಡ್ತಾನ. ನೋಡ್ರಿ, ಮಾಂಸಮಯ ಶರೀರ ಹೋಗಿ ಮಂತ್ರಮಯ ಶರೀರ ಆಗ್ತದ, ಅಂಗ ಹೋಗಿ ಲಿಂಗ ಆಗ್ತದ. ಯಾವಾಗ ಆಗ್ತದ ಅಂದ್ರೆ ಗುರುವಿನ ಮುಖಾಂತರ ನಾವು ಲಿಂಗವನ್ನ ಪಡಿಬೇಕು. ಹಂಗ ಜಾತ್ರೆಗಿದ್ದು ಪಡೆದ್ರೆ ಅದರಿಂದ ಪ್ರಯೋಜನ ನಮಗ ಆಗೋದಿಲ್ಲ. ಮತ್ತೆ ಹೇಳ್ತಾರ ಅವರು, ಗುರು ವಚನವಲ್ಲದೆ ನಿತ್ಯವೆಂದೆನಿಸದು, ಗುರು ವಚನವಲ್ಲದೆ ನೇಮವೆಂದೆನಿಸದು. ಈಗ ನಾವು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಗುರುವಿನ ಅವಶ್ಯ ಐತಿಲ್ರಿ ನಮಗ. ನೀವು ಬೇಕಾದ ಮಾಡಕಂತ್ರು ಗುರುಗಳನ್ನ ಕೇಳೇ ಮಾಡ್ತೀರಿ, ಹೌದಿಲ್ರಿ? ಒಂದು ಮನಿ ಪೂಜೆ ಇತ್ತು ಅಂದ್ರೆ ಅಪ್ಪರ ಎಷ್ಟು ಗಂಟೆಗೆ ಪೂಜೆ ಮಾಡ್ಬೇಕ್ರಿ, ಎಷ್ಟಕ್ಕೆ ಹಾಲು ಉಕ್ಕಿಸ್ಬೇಕ್ರಿ, ನಾವೊಂದು ಮನಿ ಹಿಡಿಬೇಕಂತ ಮಾಡೇನ್ರಿ, ಯಾವಾಗ ಹಿಡಿಬೇಕ್ರಿ, ಎಷ್ಟು ಗಂಟೆಗೆ ಹಿಡಿಬೇಕು ಎಲ್ಲ ಕೇಳ್ತಿರಿಲ್ಲ. ಗುರು ಬೇಕು ನಮಗ. ಗುರು ನಮಗೆ ಎಲ್ಲಿವರೆಗೂ ಬೇಕಂದ್ರ ತಾಯಿಯ ಗರ್ಭದಿಂದ ಬಂದು ಭೂಗರ್ಭ ಸೇರುವವರೆಗೂ ಗುರು ಬೇಕು ನಮಗ. ಬೇಕಾ ಇಲ್ರಿ? ತಾಯಿ ಗರ್ಭದೊಳಗಿದ್ದಾಗೂ ನಮಗೆ ಗುರು ಬೇಕು, ಭೂಗರ್ಭ ಸೇರಿದಾಗೂ ಬೇಕು. ಕರೆಸ್ತಿರಿಲ್ರಿ ಗುರುಗಳನ್ನ ಲಾಸ್ಟ್ ಬೇಕ್ರಿ ನಮಗ. ಆ ಗುರು ಇಲ್ಲ ಅಂದ್ರೆ ನಮ್ದು ಏನು ಇಲ್ಲ. ಅದಕ್ಕ ಅಂತಹ ಗುರುವಿನಿಂದ ಪಡೆದಂತ ಇಷ್ಟಲಿಂಗದೊಳಗ ತಾಕತ್ತಿರ್ತದ ಎನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗ್ತದ. ನೋಡ್ರಿ, ನೀವು ಅನ್ಬೋದು, ಅಪ್ಪರ ಗುರುಗಳಿಂದನ ಯಾಕೆ ಪಡಿಬೇಕು, ನಾವು ಜಾತ್ರೆಗ ಯಾಕೆ ತಗೋಬಾರ್ದು ಅಂತ ಕೇಳ್ತೀರಿ. ಹಿಂಗ ಒಂದು ಸಲ ಏನಾಗಿತ್ತು ಅಂದ್ರ, ಒಂದು ರಾಜ್ಯದ ಒಬ್ಬ ರಾಜ ಸಭೆಯನ್ನ ಕರೆದಿರ್ತಾನೆ. ಎಲ್ಲರನ್ನು ಕರೆದಂತ ಸಂದರ್ಭದೊಳಗ ಅವ ರಾಜ ಹೇಳಿರ್ತಾನೆ ಎಲ್ಲರಿಗೂ, ಎಲ್ಲರೂ ನೀವು ಟೈಮ್ ಸರಿಯಾಗಿ ನಾಳೆ ಮುಂಜಾನೆ 9 ಅಂದ್ರೆ ಬರ್ಬೇಕಿಲ್ಲಿ ಅಂತ ಹೇಳಿರ್ತಾನ ರಾಜ. ಅವ ಮಂತ್ರಿ ಏನ್ ಮಾಡಿಬಿಟ್ಟ ಅಂದ್ರ, ಅವ ರಾಜ 9 ಅಂದ್ರೆ ಬರೀ ಇಲ್ಲಿ ಸಭೆ ಐತಂತ ಹೇಳಿದ್ನ, ಇವ ಮಂತ್ರಿ 10:10ವರೆಗೆ ಬಂದ್ರಿ ಆರಾಮ. ಅವಾಗ 10:10ವರೆಗೆ ಬಂದಲ್ಲ ಮಂತ್ರಿ, ರಾಜ ಅಂತ ನಾವಂಗ, ಅಲ್ಲ ನಾಳೆ ಸಭಾ ಐತಿ 9 ಅಂದ್ರೆ ಇಲ್ಲಿ ಇರ್ರಿ ಅಂತ ನಾ ಹೇಳೇನಿ, 10:30 ಆಗಿ ಬಂದೈತಿ ಟೈಮ್, ಇಷ್ಟ್ಯಾಕೆ ಲೇಟ್ ಆಯ್ತು ಅಂತ ರಾಜ ಮಂತ್ರಿನ ಕೇಳಿದ. ಅವಾಗ ನೋಡ್ರಿ ಮಂತ್ರಿ ಹೇಳ್ತಾನ, ಇಲ್ರಿಪ್ಪ ರಾಜ, ನಾನು ಗಾಯತ್ರಿ ಮಂತ್ರ ದೀಕ್ಷೆ ತಗೊಳಕ್ ಹೋಗಿದ್ದೆ ಗುರುಗಳ ಕಡೆ. ನೋಡ್ರಿ ಮಂತ್ರಿ ಹೇಳ್ತಾನ ರಾಜಾಗ, ಇಲ್ರಿಪ್ಪ ನಾನು ಗಾಯತ್ರಿ ಮಂತ್ರನ ದೀಕ್ಷೆ ತಗೊಳಕ್ ಹೋಗಿದ್ದೆ ಗುರುಗಳ ಕಡೆ,
ಹೋಗಿ ಬರೋದು ತಡ ಆಯ್ತು. ನೀವು 9ಕ್ಕೆ ಬರ್ರಿ ಅಂದಿದ್ರೆ ಕರೆ, ಆದ್ರೆ ಒಂದು 10:30 ಇತ್ತು, 1 ತಾಸು ಹೆಚ್ಚಿಗೆ ಆಗೈತಿ. ಗುರುಗಳ ಕಡೆ ದೀಕ್ಷೆ ತೊಗೊಳಕ್ ಹೋಗಿದ್ದೆ, ಅದಕ್ಕೆ ಲೇಟ್ ಆಗೈತೆ ಅಂತ ಹೇಳಿದ. ಕಾರಣ ಕೊಟ್ಟ. ರಾಜ ಅಂತಾನ, ನನಗೂ ಕೊಟ್ಬಿಡ ಆ ದೀಕ್ಷೆ ಅಂದ. ನನಗೂ ಕೊಟ್ಬಿಡ ಆ ದೀಕ್ಷೆ ಅಂದ. ಅವಾಗ ಮಂತ್ರಿ ಅಂತಾನ, ಅದು ಸಾಧ್ಯ ಇಲ್ರಿಪ್ಪ, ನನ್ನಿಂದ ಕೊಟ್ರೆ ಅದು ಪ್ರಯೋಜನ ಇಲ್ಲ. ಅದನ್ನು ಗುರುವಿನ ಮುಖಾಂತರನ ನಾವು ದೀಕ್ಷೆ ತಗೋಬೇಕು, ಉಪದೇಶ ತಗೋಬೇಕು. ಅಂದಾಗ ಮಾತ್ರ ಅದು ನಮಗೆ ಶಕ್ತಿ ಕೊಡ್ತದ, ನಮಗೆ ಒಳ್ಳೇದಾಗ್ತದ. ಹಂಗ ನಾನು ನಿಮಗೆ ಅದನ್ನು ಹೇಳಿದೆ ಅಂದ್ರೆ ನಿಮಗೆ ಪ್ರಯೋಜನ ಆಗಲ್ಲ. ಅದು ಹೆಂಗೆ ಸಾಧ್ಯ ಅಂದಿವ. ಅವ್ರು ನಿನಗೆ ಹೇಳ್ಯಾರ, ನೀನು ನನಗೆ ಹೇಳು, ಅದ್ರಾಗ ಏನೈತೆ, ಅದಲ್ಲ ಮಂತ್ರ ಅಂತ ರಾಜ. ಮತ್ತು ರಾಜಾಗ ಏನು ಅನ್ನಕ್ಕೆ ಬರಲ್ಲಲ್ರಿ, ಮಂತ್ರಿ ಇವ ರಾಜಾಗಿದ್ರೆ ಮತ್ತೆ ಅದು ಬೇರೆ ಇತ್ತು. ಅವಾಗ ಮಂತ್ರಿ ಅಂತಾನ, ಇಷ್ಟೇನು ಅನ್ನಲ್ಲ, ಅವ್ರು ನಿನಗೆ ಹೇಳ್ಯಾರ, ನೀನು ನನಗೆ ಹೇಳು, ಮಂತ್ರ ನೀನು ಬದಲಾಕೈತೇನ, ನೀನು ನನಗೆ ಹೇಳಿದ್ರ ಅದ ಮಂತ್ರ. ಅವಾಗ ಮಂತ್ರಿ ಅಂತಾನ, ಶಾಣೆ ಮಂತ್ರಿ ಅಂದ್ರೆ ಶಾಣೆ ಇದ್ದಲ್ಲಿಗೆ ಮಂತ್ರಿ ಆಗಿರ್ತಾನವ. ಅವ ಅಂತಾನ ಸೈನಿಕರಿಗೆ, ಏ ಸೈನಿಕರೇ, ಈ ಹುಚ್ಚ ರಾಜನ ಒಳಗೆ ಹಾಕ್ರಿ ಅಂದ. ನೋಡ್ರಿ, ಮಂತ್ರಿ ಅಂತಾನ, ಈ ಹುಚ್ಚ ರಾಜನ ಒಳಗೆ ಹಾಕ್ರಿ ಅಂತ ಸೈನಿಕರಿಗೆ ಹೇಳ್ತಾನ ಅವ ಮಂತ್ರಿ. ನೋಡ್ರಿ, ಸೈನಿಕರು ಮಂತ್ರಿ ಮಾತು ಕೇಳ್ತಾರ, ರಾಜನ ಮಾತು ಕೇಳ್ತಾರ. ರಾಜನ ಮಾತ ಕೇಳಾರ ಅವರು. ಅವಾಗ ರಾಜ ಅಂತಾನ, ಎಲ್ಲ ನನ್ನ ಕೈಯಾಗಿದ್ದ ಮಂತ್ರಿ ನೀನು ನನ್ನ ಒಳಗೆ ಹಾಕಂತೆ, ಸೈನಿಕರೇ ಇವನು ಒಳಗೆ ಹಾಕ್ರಿ ಅಂದ್ರ. ನೋಡ್ರಿ, ಅವಾಗ ಸೈನಿಕರು ಏನ್ ಮಾಡಿದ್ರ ಅಂದ್ರೆ ಮಂತ್ರಿನ ಒಳಗೆ ಹಾಕಕ್ ತಗೊಂಡು ಹೋದ್ರು. ಹಂಗ ನೋಡ್ರಿಪ್ಪ, ತಡ್ರಿ ಅಂದ. ನಾ ಹೇಳಿದ ಮಾತು ಅವ್ರು ಕೇಳ್ಬೇಕಾಗಿತ್ತು, ಕೇಳಿಲ್ಲ. ಅದು ನಿಮ್ಮಿಂದ ಬಂದ್ರೆ ಕೇಳಿದ್ರೆ ಹಂಗ, ಅದು ಗುರುವಿನಿಂದ ಬಂದ್ರೆ ತಾಕತ್ತಿರ್ತದ ಅದ್ರೊಳಗ. ಅರ್ಥ ಆತನ ಇಲ್ರಿ ನಿಮಗ? ಹಂಗ ಗುರುವಿನಿಂದ ಬಂದ್ರೆ ಮಾತ್ರ ತಾಕತ್ತಿರ್ತದ. ನಾ ಹೇಳಿದ್ರ ಒಳಗೆ ಹಾಕ್ಲಿಲ್ಲ, ಅವರು ಹಾಕ್ಬೇಕಾಯ್ತು. ನಾನು ಅದನ್ನ ಅಂದೆ, ನೀವು ಅದನ್ನ ಅಂದ್ರಿ. ಆದ್ರೆ ನಾ ಹೇಳಿದ್ರ ಒಳಗೆ ಹಾಕ್ಲಿಲ್ಲ ಅವರು, ನೀವು ಹೇಳಿದ್ರು ಅಷ್ಟ ಹಾಕಿದ್ರ ಒಳಗೆ. ಯಾಕ? ನಿಮ್ಮ ತಾಕತ್ತದ. ನಿಮ್ಮಿಂದ ಬಂದ್ರೆ ಅವ್ರು ಕೇಳ್ತಾರ, ನಿಮ್ಮಿಂದ ಬಂದ್ರೆ ಅದ್ರೊಳಗೆ ಒಂದು ಮಾತಿನೊಳಗೆ ಒಂದು ಶಕ್ತಿ ಇರ್ತದ, ಗತ್ತಿರ್ತದ. ಹಂಗ ಗುರುವಿನಿಂದ ಬಂದ್ರೆ ಮಾತ್ರ ಅದ್ರೊಳಗೆ ಶಕ್ತಿ ಇರ್ತದ, ಹೊರತಾಗಿ ನಾನು ನಿಮಗೆ ಹೇಳಿದ್ರೆ ಅದ್ರೊಳಗೆ ಶಕ್ತಿ ಇರಲ್ರಿಪ್ಪ ಅಂತ ರಾಜನಿಗೆ ಏನು ಮಾಡಿದ ಅಂದ್ರೆ ಮಂತ್ರಿ ತಿಳುವಳಿಕೆಯನ್ನು ಹೇಳಿದ. ಹಿಂಗೂ ಅಕ್ಕವ್ರಿ ಒಂದೊಂದ್ಸಲ ತಿಳ್ಕೊಳ್ಬೇಕಾಗ್ತದ ನಾವ. ಅದಕ್ಕೆ ಒಂದು ಕಡೆ ಹೇಳ್ತಾರ, ದೀಯತೆ ಲಿಂಗ ಸಂಬಂಧಂ ಕ್ಷೀಯತೆ ಚ ಮಲತ್ರಯಂ ದೀಯತೆ ಕ್ಷೀಯತೆ ಏನ ಸಾ ದೀಕ್ಷೇತಿ ನಿಗದ್ಯತೆ. ನೋಡ್ರಿ, ದೀಯತೆ ಲಿಂಗ ಸಂಬಂಧಂ ಕ್ಷೀಯತೆ ಚ ಮಲತ್ರಯಂ ದೀಯತೆ ಕ್ಷೀಯತೆ ಏನ ಸಾ ದೀಕ್ಷೇತಿ ನಿಗದ್ಯತೆ. ನಮ್ಮೊಳಗ ಆಣವ, ಮಾಯ, ಕಾರ್ಮಿಕ ಮಲ ಅಂತ ಮಲತ್ರಯಗಳು ಅಂತ 3 ದೋಷಗಳು ಇರ್ತಾವ್ರಿ ನಮ್ಮೊಳಗ. ಆ ಇಷ್ಟಲಿಂಗವನ್ನ ಧಾರಣೆ ಮಾಡೋದ್ರಿಂದ ಗುರು ನಮ್ಮೊಳಗಿರುವಂತಹ ಆಣವ ಮಲ, ಮಾಯೆ ಮಲ, ಕಾರ್ಮಿಕ ಮಲವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಹೊಡೆದೋಡಿಸ್ತಾನ. ಹೊಡೆದೋಡಿಸಿ ನಮ್ಮೊಳಗಿರುವಂತಹ ದುರ್ಗುಣಗಳನ್ನ, ಆ ದುರ್ವಿಚಾರವನ್ನ, ನಮ್ಮೊಳಗಿರುವಂತಹ ಅಜ್ಞಾನವನ್ನ, ಅಂಧಕಾರವನ್ನ ಅಂತಹ ಗುರು ಏನ್ ಮಾಡ್ತಾನಪ್ಪ ಅಂದ್ರ ಎಲ್ಲವನ್ನೂ ಹೊಡೆದೋಡಿಸಿ ಸುಜ್ಞಾನದ ಸುದೆಯನ್ನ ನಮಗೆ ಏನ್ ಮಾಡ್ತಾನಪ್ಪ ಅಂದ್ರ ತುಂಬುತ್ತಾನ ಗುರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಲ್ ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನೋಡ್ರಿ, ಅಜ್ಞಾನ ಎಂಬಂತ ಅಂಧಕಾರವನ್ನ ನಮ್ಮಲ್ಲಿದ್ದಂತಹ ಅಜ್ಞಾನವನ್ನ ಗುರು ಹೊಡೆದೋಡಿಸಿ ಜ್ಞಾನ ಎನ್ನುವಂತ ಅಂಜನವನ್ನ ನಮ್ಮ ಕಣ್ಣಿಗೆ ಹಚ್ತಾನಂತ. ನೋಡ್ರಿ, ಒಂದೊಂದು ಅಂಜನ ಬರ್ತಾವು. ಆ ಅಂಜನ ಹಚ್ಕೊಂಡ್ವಿ ಅಂದ್ರೆ ಒಳಗಿದ್ದ ಭೂಮಿ ಒಳಗಿದ್ದಂತ ಒಂದು ನಿಧಿ ಕಾಣ್ತದ ನಮ್ಮ ಕಣ್ಣಿಗೆ. ಅಂಜನ ಹಚ್ಚಾರ ಅಂತ ಇರ್ತಾರಲ್ರಿ, ಇಲ್ಲೇ ಕುಂತ ಕಣ್ಣಿಗೆ ಅಂಜನ ಹಚ್ಕೊಂಡ್ರೆ ನಮ್ಮ ಕಣ್ಣಿಗೆ ಹಂಗ ಕಾಣ್ಲಿಲ್ಲ, ಅಂಜನ ಹಚ್ಕೊಂಡ್ರೆ ಕಾಣ್ತಿರ್ತಾವು ವಸ್ತುಗಳು. ಹಂಗ ಗುರು ಏನ್ ಮಾಡ್ತಾನಪ್ಪ ಅಂದ್ರೆ ಅಜ್ಞಾನ ಎನ್ನುವಂಥದ್ದನ್ನ ತೆಗೆದು ಜ್ಞಾನ ಎನ್ನುವಂತ ಅಂಜನವನ್ನ ನಮಗೆ ಹಚ್ತಾನ. ಜ್ಞಾನ ಎನ್ನುವಂತ ಅಂಜನ ನಮ್ಮ ಕಣ್ಣಿಗೆ ಹತ್ತಿತ್ತು ಅಂದ್ರೆ ಎಲ್ಲಾ ಸುಂದರ ಆಗ್ತದ, ನಮಗ ಎಲ್ಲಾ ಚಂದ ಕಾಣ್ತದ. ಇನ್ನೊಬ್ಬರಲ್ಲಿದ್ದಂತ ತಪ್ಪುಗಳನ್ನ ನಾವು ಹುಡುಕ್ಲಿಕ್ಕೆ ಹೋಗಲ್ಲ ಅವಾಗ. ಯಾಕೆ ಹೇಳ್ರಿ, ನಮ್ಮೊಳಗ ಒಳ್ಳೆಯ ಜ್ಞಾನ ಇರ್ತದ. ಹಂಗ ಆ ಗುರು ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮಲ್ಲಿದ್ದಂತ ಅಜ್ಞಾನವನ್ನ ಕಳೆದು, ಅಂಧಕಾರವನ್ನ ಕಳೆದು ಒಳ್ಳೆಯ ಜ್ಞಾನವನ್ನ ಕೊಟ್ಟು ಕೈಯೊಳಗೆ ಏನ್ ಮಾಡ್ತಾನಪ್ಪ ಅಂದ್ರ ಇಷ್ಟಲಿಂಗವನ್ನ ಕರುಣಿಸುವಂತ ಒಂದು ಕಾರ್ಯವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬ ಗುರು ಮಾಡ್ತಾನ.
ಅದಕ್ಕೆ ಹೇಳ್ತಾರ ಒಬ್ಬ ಶರಣರು, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ನೋಡ್ರಿ ಎಷ್ಟು ಕೇಳ್ಬೇಕಂತ್ರಿ? ಮುಂಜಾನೆ 10 ಕೇಳ್ಬೇಕನ? ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಅಂದ್ರ ಸೂರ್ಯ ಉದಯ ಆಗಕ್ಕಿನ ಮುಂಚೆಕನ ಬ್ರಾಹ್ಮಿ ಮುಹೂರ್ತದೊಳಗ ನಸುಕಿನೊಳಗ 3 ರಿಂದ 6 ಗಂಟೆಯ ಒಳಗ ಅವಾಗ ಹೇಳ್ಬೇಕಂತ ಹೇಳ್ತಾರ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ನಸುಕಿನಾಗ 3 ಗಂಟೆ 4 ಗಂಟೆಕ ಎದ್ದು ಇಷ್ಟಲಿಂಗ ಪೂಜೆಗೆ ಒಂದಿಷ್ಟು ಹೂವು ಪತ್ರೆಯನ್ನ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ನೋಡ್ರಿ ಸಮಯ ಈಗ ಇಷ್ಟ ಕುಂತೇವಲ್ಲ, ಇಷ್ಟ ಇದ್ದಿದ್ದು ಇಷ್ಟ ಇರಕ್ ಸಾಧ್ಯ ಐತನ? ಸಮಯ ಅದ ಹಂಗ ಹೋಗಿರ್ತೈತದ ಸಮಯ. ಅದಕ್ಕ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋದ ಮೇಲೆ ನಿನ್ನ ನಾರು ಬಲ್ಲರು. ನೋಡ್ರಿ ಈಗ ಅದೇ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರ್ತೇವನ್ನ ಗ್ಯಾರಂಟಿ ಏನ್ರ ಐತೆ? ನಮ್ದು ಗ್ಯಾರಂಟಿ ಐತನ್ರಿ? ದೇಹಕ್ಕ ಗ್ಯಾರಂಟಿ ಇಲ್ಲ. 100 ವರ್ಷ ಆಯುಷ್ ಕೊಟ್ಟಾನ ಭಗವಂತ, ಹಿಂದೊಂದು ಶಿಕ್ಕ ಹೊಡೆದಾನ, ನೋ ಗ್ಯಾರಂಟಿ. ಇದು ನೀರಿನ ಮೇಲಿನ ಗುಳ್ಳಿತನಂತ ಇದು ಬದುಕು. ಅದಕ್ಕ ಹೊತ್ತು ಹೋದ ಮೇಲೆ ನಿನ್ನನಾರು ಬಲ್ಲರು. ನೋಡಪ್ಪ ಸಮಯ ಇದು ನಿಲ್ಲೋದಿಲ್ಲ. ಇದು ಹಂಗ ಹೋಗಿರ್ತೈತಿ ಇದು ಸಮಯ. ಹಂಗ ಕಳೆಯುವಂತ ಸಮಯನ್ನ ನೀನು ಸದುಪಯೋಗ ಮಾಡ್ಕೋ. ಲಿಂಗ ಪೂಜೆಯನ್ನ ಮಾಡು. ನೀ ಲಘು ಎದ್ದು ನಸಿನೊಳಗ ಹೂವು ಪತ್ರಿ ತಗೊಂಡು ಬಂದು ಆ ಲಿಂಗಪ್ಪನ ಪೂಜೆ ಮಾಡು. ನಿನ್ನ ಮರಣ ಯಾವಾಗ ಬರ್ತದೆ ನಿನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಏನ್ ಮಾಡು ಅಂದ್ರೆ ಆ ಲಿಂಗಪ್ಪನ ಪೂಜೆ ಮಾಡು. ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವ. ನೋಡ್ರಿ ಅದನ್ನ ಹೇಳ್ತಾರ ಅವರು. ನಿನ್ನ ಮರಣ ಯಾವಾಗ ಬರ್ತದ ಗೊತ್ತಿಲ್ಲೋ ನಿನಗ. ಯಾವಾಗ ಈಗ ಅದಿಲ್ಲ, ಭಗವಂತನ ಪೂಜೆ ಮಾಡು, ಭಗವಂತನ ನಾಮಸ್ಮರಣೆಯನ್ನ ಮಾಡು, ಭಗವಂತನ ಧ್ಯಾನ ಮಾಡು ಅಂತ ಇಲ್ಲಿ ಶರಣರು ಹೇಳತ್ತಾರ. ನೋಡ್ರಿ ಭಗವಂತ ಹೆಂಗದನ್ರಿ? ಆತ ಏನ ಒಂದ ಕಡೆ ಇರ್ಲಿಕ್ಕೆ ಸಾಧ್ಯ ಐತೆ? ಸರ್ವ ವ್ಯಾಪಕ ಆತ ಭಗವಂತ. ಅದಕ್ಕೆ ಹೇಳ್ತಾರ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನೋಡ್ರಿ ಭಗವಂತ ಈಟಾದನಂತ ಹೇಳಕ್ಕ ಸಾಧ್ಯ ಐತನ್ರಿ? ಪಾತಾಳದಕ್ಕೂ ತಳಗ ಆತನ ಪಾದ ಅದಾವಂತ್ರಿ. ಈ ಬ್ರಹ್ಮಾಂಡದ ತತ್ತ ನಿಮ್ಮ ಶ್ರೀಚರಣ, ಆತನ ಶಿರ ಈ ಒಂದು ಬ್ರಹ್ಮಾಂಡದ ಅತ್ತ ಮೀರಿತ್ತು ಅಂತ. ಅಗಮ್ಯ ಅಗೋಚರ, ಆತನ ವರ್ಣನೆ ಮಾಡಕ ಸಾಧ್ಯ ಇಲ್ಲ ಅಂತ. ಅಷ್ಟು ವಿಶ್ವವ್ಯಾಪಕ ಆಗಿದಂತ ಪರಮಾತ್ಮ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನೋಡ್ರಿ ನಮಗ ಇಷ್ಟ ಇದ್ರಿ ಇಷ್ಟಲಿಂಗ, ಹೌದಾ ಇಲ್ರಿ? ಅಂತಹ ಭಗವಂತ ಗುರು ನಮಗೇನ್ ಮಾಡಿದ ಅಂದ್ರ ಆತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ, ಆತನನ್ನ ಒಲಿಸ್ಕೊಳ್ಳಿ ಅಂತ ಇಷ್ಟ ಲಿಂಗಪ್ಪನನ್ನ ಮಾಡಿ ನಮಗ ಕೈಯೊಳಗ ಕೊಟ್ಟ ಗುರು. ನೋಡ್ರಿ ಹೆಂಗಂದ್ರ ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಒಂದು ಆನಿ. ನೋಡ್ರಿ ಒಂದು ಕನ್ನಡಿ ಹಿಡಿದ್ವಿ ಅಂದ್ರೆ ಆನಿ ಎಷ್ಟೋ ದೊಡ್ಡದಿದ್ರ ಆ ಕನ್ನಡಿ ಒಳಗೆ ಕಾಣ್ತದ ಇಲ್ರಿ? ಕಾಣ್ತದ ಅದು. ಆನಿ ಎಷ್ಟೋ ದೊಡ್ಡದಿರೋಲ್ದಾಕ ಸಣ್ಣ ಕನ್ನಡಿ ಹಿಂಗ ಹಿಡಿದ್ವಿ ಅಂದ್ರು ಆ ಕನ್ನಡಿ ಒಳಗ ಕಾಣ್ತದ ಅದ ಆನಿ. ಹಂಗ ಭಗವಂತ ಎಷ್ಟೋ ದೊಡ್ಡವನಿರುವಲ್ನಾಕ ಅಂತಹ ಭಗವಂತ ನಮ್ಮ ಕೈಯೊಳಗ ಇಷ್ಟಲಿಂಗ ರೂಪದೊಳಗೆ ಗುರು ನಮಗೆ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಕರುಣಿಸ್ಯಾನ. ಇನ್ನ ಒಂದು ಸಂಗೀತದೊಂದಿಗೆ ಏನ್ ಮಾಡೋಣಪ್ಪ ಅಂದ್ರ ನಾವು ಮತ್ತೆ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಾರಂಭ ಮಾಡೋಣ. ನಮ್ಮ ಒಂದು ಮೊಬೈಲ್ನ ಸ್ಟೇಟಸ್ ನೋಡಿ ನೀವು ಜಾತ್ರೆ ಭಾಳ ಚಂದ ಮಾಡಾಕತ್ತೀರಿ, ನಾನು ಒಂದು ಏನ್ರಿ ಕಿರಿ ಕಾಣಿಕೆನ ಕೊಡಬೇಕು, ನನಗೊಂದು ಯಾವ್ದಾರ ದಿನದ ಒಂದು ಪ್ರಸಾದ ಸ್ವಲ್ಪ ಅಲ್ಪ ಕಾಣಿಕೆ ಕೊಡ್ರಿ ಅಂದ್ರಿ. ಇಲ್ರಿ 5 ದಿನದ ಫಿಕ್ಸ್ ಆಗೈತ್ರಿ ಮೇಡಮ್ ಅಂತಂದಾಗ, ಹಂಗಾರ ಕೊನೆ ದಿನಕ್ಕೆ ಪ್ರಸಾದಕ್ಕೆ ನಾನು ಏನಾದ್ರು ಸಹಾಯ ಮಾಡ್ತೀನಿ ಅಂತೇಳಿ ಇವತ್ತಿನ ದಿವಸ 5,000 ರೂಪಾಯಿ 5,001 ರೂಪಾಯಿಗಳನ್ನು ಏಳು ಏಳಯ್ಯ ಸಕಲಾಧಾರ
ಏಳು ಏಳಯ್ಯ ಶಿವನವತಾರ, ಏಳು ಭವಹರ ವೀರಶೈವ ಸಮತೋದಾರನ ಏಳ ಬದ್ದಿ ಸಂತರಣ ಭವಹರಣ.
ಮಾಡಿ ಇಂಥ ಡೇಟ್ಗೆ ಅಂತ ಫಿಕ್ಸ್ ಮಾಡಿದ್ರು. ಹಿಂಗ ಈ ಮಣ್ಣು ಬಸವೇಶ್ವರ ಅದನ್ನಲ್ಲ ಅದ ಥರ ದೊಡ್ಡ ಬಸವಣ್ಣ ಭಾಳ ದೊಡ್ಡದ್ರಿ. ಹಿಂಗೆ ಕೈ ಎತ್ತಿದ್ರು ಅಷ್ಟಿತ್ತು ಎತ್ತರ. ಹಿಂಗೆ ತಳಗ ಇತ್ತು, ಅದು ತಳಗ ಇತ್ತು. ಎಲ್ಲ ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ದರ್ಶನ ಮಾಡಕಂತಿದ್ರು, ನಮಸ್ಕಾರ ಮಾಡ್ತಿದ್ರು. ಹಂಗ ಒಂದಿಷ್ಟು ಹುಡುಗರು ಚೇಷ್ಟೆ ಮಾಡ್ತಿದ್ದು. ಹಂಗ ಒಂದಿಷ್ಟು ಜನ ಹುಡುಗರು ಅಲ್ಲೇ ಬಸವಣ್ಣನ ಮುಂದೆ ಕುಂತಿದ್ವು. ಎಲ್ಲರೂ ಹುಡುಗರು ಒಂದೇ ಥರ ಇರಲ್ಲ ನೋಡ್ರಿ, ಒಂದೊಂದು ಕಿತಾಪತಿ ಇರ್ತಾವ ಹುಡುಗರು. ಒಬ್ಬ ಏನು ಮಾಡಿದ ಅಂದ್ರೆ ಒಂದಿಷ್ಟು ಜನ ನಮಸ್ಕಾರ ಮಾಡ್ತಿದ್ರು, ಒಂದಿಷ್ಟು ಜನ ಕುಂತಿದ್ರು, ಒಂದಿಷ್ಟು ಜನ ಹಂಗ ಅಲ್ಲಿ ಅಡ್ಡಾಡತ್ತಿದ್ರು. ಒಬ್ಬ ಏನು ಮಾಡಿದ ಅಂದ್ರೆ ಆ ಬಸವಣ್ಣನ ಮೂಗ್ನಾಗ ಕೈ ಹಾಕಿದ್ ನೋಡ್ರಿ. ಚಂದ ಹೋಗಿ ನಮಸ್ಕಾರ ಮಾಡಿದ್ಬಿಟ್ಟು ಮೂಗ್ನಾಗ ಕೈ ಹಾಕಿದ. ಮೂಗಿನೊಳಗೆ ಖಜ್ಜೂರು ಹುಟ್ಟಿತ್ರಿ, ಖಜ್ಜೂರು ಹುಟ್ಟು. ಯಾಕಂದ್ರೆ ನೋಡ್ರಿ ಅಂತಲ್ಲೇ ಇಡೋದವು ಖಜ್ಜೂರು ಹುಳ. ಖಜ್ಜೂರು ಹುಟ್ಟಿಟ್ಟಿತ್ತು. ಇವ ಏನು ಕೈ ಹಾಕಿದ್ನಲ್ಲ ಒಂದು ಚಟ್ ಅಂತ ಹೊಡೆದ್ಬಿಟ್ಟು ಖಜ್ಜೂರು ಹುಳ. ಚೊಟ್ ಅಂತ ಹೊಡಿತೀವಿ, ಇಷ್ಟಕ್ಕೆ ಸುಮ್ಮನೆ ಬಿಡ್ಬೇಕಿಲ್ಲ, ಎಲ್ಲರಿಗೂ ಹೊಡ್ಸಬೇಕಿದ್ದಾನೆ ಅಂದವ. ಕರಿತಾನಲ್ಲೇ ಬರ್ರಿ ಬಸವಣ್ಣನ ಮೂಗ್ನಾಗ ಕೈ ಹಾಕ್ರಿ ಭಾಳ ತಂಪಾಗುತ್ತೆ ನೋಡು ಅಂದವ. ಇಷ್ಟು ಹೇಳಿದ್ರು ಕೇಳಿರ ಹುಡುಗರು. ಅಲ್ಲೇನ ಇನ್ನೂ ದೇವ್ರನ್ನ ಆ ಕಡೆ ಈ ಕಡೆ ನಮಸ್ಕಾರ ಮಾಡೋದು ಬಿಟ್ರು ಈ ಮೂಗ್ನಾಗ ಕೈ ಹಾಕಕ್ಕೆ ಲೈನ್ ಹಚ್ಚಿದ್ರು ಹುಡುಗರು. ಇಲ್ಲೇನ ಕೈ ಹಾಕಿದ್ರು ತಂಪಾಗುತ್ತೆ ಅಂತಂದು ಬರ್ತಿದ್ರು. ಹಿಂಗೆ ಕೈ ಹಾಕ್ತಿದ್ರ ಚೊಟ್ ಅಂತ ಹೊಡಿತಿದ್ರು ಹುಳ. ಮತ್ತೆ ಹೇಳಿದ್ರೆ ಹಿಂದೆ ಅವು ಕಡ್ಸೋಣಂಗಿಲ್ಲ, ಮತ್ತೆ ಹಿಂದೆ ಅವನು ಕಡ್ಸ್ಕೋಬೇಕಲ್ಲ, ಇವಾಗ ಕಡ್ಸ್ಕೊಂಡ. ಹಿಂಗ ಎಲ್ಲಾರ್ದು ಮುಗಿತು ಪಾಳೆ. ಮತ್ತೆ ಶಿಕ್ಷಕರಿಗೆ ಮತ್ತೆ ಇದೇನಪ್ಪ ಮಾರೆ ಇವ್ರು ಯಾಕೆ ಇಲ್ಲಿ ಲೈನ್ ಹೆಚ್ಚಾರ ಅಂತ ಕೇಳಕಂತ್ರ ಅಲ್ಲಿದ್ರ ಶಿಕ್ಷಕರು. ಅಲ್ಲಿ ಯಾಕೆ ಲೈನ್ ಹೆಚ್ಚಿರಿ, ಮುಗಿದೈತಲ್ಲ ಬರ್ರಿ ಈ ಕಡೆ ದರ್ಶನ ಮಾಡ್ಬರ್ರಿ. ಇಲ್ರಿ ಸರ, ಮತ್ತು ಹುಡುಗರು ಇಲ್ಲಿ ಕೈ ಹಾಕಿ ಚಟ್ ಅನ್ಸ್ಕೊಂಡು ಹೋಗಿದ್ವಾ ಅಂತಾರ. ಇಲ್ರಿ ಸರ್, ಅಲ್ಲಿ ಬಸವಣ್ಣನ ಮೂನೆ ಕೈ ಹಾಕಿರ್ ಭಾಳ ತಂಪಾಗತೈತಿ, ಅದಕ್ಕೆ ಎಲ್ಲರೂ ಅಲ್ಲೇ ಲೈನ್ ಹೆಚ್ಚಾರ. ಮತ್ತೆ ಶಿಕ್ಷಕರಿಗೆ ನೋಡ್ರಿ, ಈ ಒಂದು ಸ್ಥಳದ ವಿಶೇಷ ಇರ್ಬೋದದ ಅಂತ ಶಿಕ್ಷಕರು ನಾನು ಕೈ ಹಾಕಿದಾರಂತ ಇವರು ಬಂದು ಶಿಕ್ಷಕರು ಬಂದು ಇವರು ಕೈ ಹಾಕೇ ಬಿಟ್ರು. ಇವ್ರಿಗೂ ಒಂದು ಹೊಡೆದ ಬಿಡ್ತು. ಯಾರು ಕೇಳ್ತಾವ್ರಿ, ಶಿಕ್ಷಕರು ಆದ್ರೇನು ಯಾರಾದ್ರೆ ಶಿಕ್ಷೆ ಕೊಡವು. ಹಿಂಗ ನೋಡ್ರಿ, ನಾವು ಏನು ಗುರು ಇಷ್ಟಲಿಂಗ ನಮಗೆ ಕೊಡ್ತಾನಲ್ಲ ಅದನ್ನ ಭಕ್ತಿಯಿಂದ ಅದರೊಳಗೆ ನಂಬಿಕೆಯನ್ನು ಇಟ್ಟು ನಾವು ತ್ರಿಕಾಲ ಪೂಜೆಯನ್ನು ಮಾಡಬೇಕಾಗ್ತದೆ. ಹಿಂಗ ನೋಡ್ರಿ, ನಮಗೆ ಪೂಜೆ ಮಾಡೋದಾಗಲ್ಲ ಅಂದ ಹಿಂದಿನ ಹಿರಿಯರು ನೋಡ್ರಿ ಎಷ್ಟು ಶಾಣ್ಯರಿದ್ರು ಅವರು. ಈಗ ಕೊಟ್ಟಿದ್ದ ಲಿಂಗನ ನೀವು ಗುಟ್ಟಕ್ಕೆ ಹಾಕಕಂತೀರಿಲ್ಲ, ಕರೆನೇ ಇದ್ರಿ ಅದ ನೀವು ಹೇಳೋದು ಗುಟ್ಟಕ್ಕೆ ಹಾಕಕಂತೇವೆ ನಾವು. ಮನೆಯೊಳಗೆ ಏನು ನಿರ್ಮಾಣ ಮಾಡಕ್ ಹೇಳಿದ್ರಿ ಹಿರಿಯರು, ಜಗುಲಿ ಅಂತ ಕಟ್ತಿರೇ ಇಲ್ಲ. ಜಗುಲಿ ಅಂದ್ರೆ ಏನು? ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ನೋಡ್ರಿ, ಜಗುಲಿ ಜಂಗಮ ಗುರು ಲಿಂಗ. ನಿಮಗೆ ಹೊರಗೆ ಹೋಗಿ ದಿನ ಪೂಜೆ ಮಾಡಕ್ಕಾಗಲ್ಲ, ಅವ್ರನ್ನ ಮಾಡೋದಾಗತ್ತನ್ರಿ? ಯಾವಾಗಾರ ಏನೋ ಅಮಾವಾಸ್ಯೆ ಹುಣ್ಣಿದ್ರೆ ಕರೆಯೋದು ಕಡಿಮೆ ನೀವು. ಅಂತ ಅದ್ರೊಳಗೆ ದಿನ ಕರೆದು ಅವ್ರನ್ನೆಲ್ಲಿ ನೀವು ಪೂಜೆ ಮಾಡ್ಬೇಕು, ಆಗಲ್ಲ, ಹೌದಿಲ್ರಿ? ಹಂಗಾಗಿ ಮನೆಯೊಳಗ ಜಗುಲಿಯನ್ನ ಸ್ಥಾಪನೆ ಮಾಡಿದ್ರಿ ಹಿರಿಯರು. ಕಡೆಯಕ್ಕೆ ಅವ್ರು ಅಲ್ಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಇದನ್ನಾರ ನಂಬಿ ಪೂಜೆ ಮಾಡ್ಲಿ ಅಂತ. ಅವ್ರ ಪೂಜೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಮನೆಯೊಳಗ ಜಗುಲಿ ಪೂಜೆ ಆಗ್ಲಿ ಅಂತ, ಜಂಗಮ ಗುರು ಲಿಂಗರ ಪೂಜೆ ಇಲ್ಲೇ ಮನೆಯೊಳಗ ಆಗ್ಲಿ ಅಂತ ಮನೆಯೊಳಗ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಜಗಲಿಯನ್ನ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಮತ್ತೆ ಎಲ್ಲೆಲ್ಲಿ ಅಲ್ಲಿ ಒಂದೊಂದು ಫೋಟೋ ತಂದು ನಾವು ಇಟ್ಟು ನಮ್ಮ ಭಕ್ತಿಯನ್ನು ಮಾಡ್ತೇವೆ. ನೋಡ್ರಿ ಹೇಳ್ತಾರ, ಮತ್ತು ಜಗುಲಿ ಅಂತಂದ್ರೆ ಜಂಗಮ ಅಂತ ಒಂದೇ ಇತ್ತು. ಜಂಗಮೋ ಜಗದೀಶ್ವರ ಅಂತ ಕರೀತಾರೆ. ಈಗ ಜಂಗಮ ಇರ್ಬೋದು, ಗುರು ಇರ್ಬೋದು, ಲಿಂಗ ಇರ್ಬೋದು, ಇವು ಎಲ್ಲ ಶಿವನ ಅವತಾರ. ಇವು ಮೂರು ಇವು ಬೇರೆ ಅಲ್ಲಿ, ಇವು ಶಿವನ ಅವತಾರನ. ಇವು ಜಂಗಮ ಗುರು ಲಿಂಗ ಇವು ಶಿವನ ಅವತಾರಗಳು. ಇವು ಅದಕ್ಕೆ ನಾವು ಅವ್ರನ್ನ ಪೂಜೆ ಮಾಡಬೇಕು, ಹೌದಾ ಇಲ್ರಿ? ಅವ್ರನ್ನ ಯಾಕೆ ಪೂಜೆ ಮಾಡ್ತೇವೆ ನಾವು? ಜಂಗಮರು ಇಷ್ಟಲಿಂಗ ಧಾರಣೆಯನ್ನ ಮಾಡಿರ್ತಾರ, ತ್ರಿಕಾಲ ಪೂಜೆಯನ್ನ ಮಾಡ್ತಾರ. ಅವರು ಭಗವಂತನ ಒಲಮೆಯನ್ನ ತಮ್ಮ ಮೇಲೆ ಮಾಡ್ಕೊಂಡಿರ್ತಾರ. ನಾವು ಅವ್ರನ್ನ ಕರೆದು ಪೂಜೆ ಮಾಡೋದ್ರಿಂದ
ಆ ಆಶೀರ್ವಾದ ನಮಗೂ ಸಿಗ್ತದ ಅಂತ ನಾವು ಜಂಗಮರನ್ನ ಕರೆದು ಅವ್ರ ಪಾದ ಪೂಜೆ ಮಾಡೋದಿರಲಿ, ಅವ್ರನ್ನ ಕರೆಸಿ ಭಿನ್ನಯ ತೀರಿಸೋದಿರಲಿ. ನಮ್ಮ ಮನೆಯೊಳಗೆ ಏನೋ ಕಾರ್ಯ ನಡೀತು ಅಂದ್ರೆ ಜಂಗಮನ ಕರೆಸಿ, ಗುರುಗಳನ್ನ ಕರೆಸಿ ನಾವೆಲ್ಲ ಮಾಡುವಂಥ ಪದ್ಧತಿ ಐತಿ. ಹೌದ್ರಾ? ಅದಕ್ಕೆ ಹೇಳ್ತಾರ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ್ರಿ. ಒಂದು ಗಿಡಕ್ಕೆ ಮ್ಯಾಗ ಹಣ್ಣು ಬಿಡಬೇಕಾಗಿತ್ತು ಅಂದ್ರೆ ಮ್ಯಾಗ ಹೋಗಿ ನೀರು ಹಾಕ್ತೀರನ? ಎಲ್ಲಿ ಹಾಕ್ತೀರ ನೀರನ್ನ? ತಳಗ ಹಾಕ್ಬೇಕಲ್ರಿ, ಬೇರಿಗೆ. ಹೌದಾ ಇಲ್ಲ? ಒಂದು ಹಣ್ಣಿನ ಗಿಡ ಹಣ್ಣು ಮ್ಯಾಗ ಬಿಡಬೇಕಾಗಿತ್ತು ಅಂದ್ರೆ ನೀವು ಬಡ್ಡಿಗೆ ಹಾಕ್ಬೇಕು ನೀರನ್ನ. ನೀವು ಮ್ಯಾಗ ನೀರು ಹಾಕಿರ ಉಪಯೋಗ ಆಗಲ್ಲದ. ಹಂಗ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಲ ಪಡಿಪದಾರ್ಥ ನೀವನು. ನೋಡ್ರಿ, ಸಾಕ್ಷಾತ್ ಆ ಶಿವನಿಗೆ ನೀವು ಊಟ ಮಾಡಿಸ್ಲಿಕ್ಕೆ ಸಾಧ್ಯ ಐತನ್ರಿ? ನಮಗೆ ಶಿವ ಒಲೆದ ಭಾಳ ಕಷ್ಟ ಐತಿ. ಕೋಳೂರು ಕೊಡಗೂಸು ನೋಡ್ರಿ, ಆಕಳ ಹಾಲನ್ನ ಕುಡಿಸ್ಬಿಟ್ಲಾಕಿ ಶಿವನಿಗೆನ. ಆಕಿ ಭಕ್ತಿ ಹೆಂಗಿತ್ತು? ನಮ್ಮದು ಬರೇ ಹಿಂಗ ಮಾಡಿ ಹಿಂಗ ಆಗ್ಬಿಟ್ಟೈತಿ. ಬರೇ ಭಗವಂತಗೆ ಹಿಂಗ ಶಿಸ್ತು ಹಿಂಗ. ಮತ್ತು ದೇವ್ರಿಗೆ ಹೋಳಿಗೆ ಮಾಡಿರ್ತಾರ್ರಿ ನಮ್ಮ ತಾಯಂದ್ರು, ಬರೇ ಹಿಟ್ಟ ಇರ್ತವೆ, ಹುಣ್ಗನೇ ಇರಲ್ಲ ಅದ್ರ. ಈಟಿಟ್ಟು ಮಾಡಿರ್ತಾರೆ ದೇವ್ರಿಗೆ ಅಂತವು. ದೇವ್ರು ತಿಂದು ಜಗನ ಬಿಡ್ಬೇಕವು. ಬರೇ ಹಿಟ್ಟಿಂದ ಹೋಳಿಗೆ ತಿಂದು ಜಗನ ಬಿಡ್ಬೇಕು, ಅದ್ರೊಳಗೆ ಹುಣ್ಗನ ತುಂಬಲ್ಲ. ದೇವ್ರಿಗೆ ಇಟ್ಟಿಟ್ಟು ಅಂತ ನಮಗೆ ಹಿಂತಿಂತವು ಶಿಸ್ತು ಮಾಡ್ಕೊಳದು, ಅದ್ರೊಳಗೆ ಹುಣ್ಗ ಗಿಣ್ಗ ಭಾಳ ಹಾಕಿ. ಹಿಂಗ ಜಂಗಮನ ಸಾಕ್ಷಾತ್ ಭಗವಂತನ ಸ್ವರೂಪನ ಅಂತ ತಿಳ್ಕೊಂಡು ನಾವು ಆತನಿಗೆ ಪ್ರಸಾದವನ್ನ ನೀಡಬೇಕ್ರಿ. ಚಲೋತ್ನಾಗ ಆತನಲ್ಲಿ ಭಕ್ತಿಯನ್ನಿಟ್ಟು ಆತನ ಪಾದ ಪೂಜೆ ಮಾಡಬೇಕು. ಅಂದಾಗ ಮಾತ್ರ ಭಗವಂತನ ಒಲಿಮೆ ಆಗ್ತದ್ರ. ಅದಕ್ಕೆ ಜಂಗಮ ಜಗದೀಶ್ವರ ಅಂತ ಕರೋದು. ನೋಡ್ರಿ, ಒಬ್ಬ ಗುರು, ಜ ಅಂದ್ರ ಜಂಗಮ ಆಯ್ತು, ಗು ಅಂದ್ರೆ ಗುರು. ಗುರು ನೋಡ್ರಿ, ಆ ಗುರುವಿಗೆ ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ ಅಂತ ಕರೋದು. ಅಂದ್ರ ಗುರುವಿನಕಿನ ದೊಡ್ಡದು ಯಾವುದೂ ಇಲ್ಲ ಅಂತ ಇಲ್ಲಿ. ಗುರುನ ದೊಡ್ಡವನು. ಅದಕ್ಕೆ ಏನಂದ್ರು ಅಂದ್ರ ನ ಗುರುರಧಿಕಂ, ಗುರುವಿನಕಿನ ಯಾವುದೂ ದೊಡ್ಡದಿಲ್ರಿ ಇಲ್ಲಿ. ಗುರುನ ದೊಡ್ಡವನು. ಯಾಕಂದ್ರ ಒಬ್ಬ ಭಕ್ತನ ಒಂದು ಸಂಕಷ್ಟ, ಭಗವಂತ ಎಂತ ಕಷ್ಟ ಇಟ್ಕೊಂಡು ಬಂದಾನಂದ್ರು ಆತನಿಗೆ ಒಂದಿಷ್ಟು ಸಾಂತ್ವನದ ಮಾತುಗಳನ್ನ ಹೇಳಿ ಆತನ ಮನಸ್ಸನ್ನ ಸಮಾಧಾನಗೊಳಿಸಿ ಆತನಿಗೆ ಒಂದು ಮಾರ್ಗವನ್ನ ತೋರಿಸಿ, ನಿನಗ ಕಷ್ಟ ಬಂದದಲ್ಲಪ್ಪ, ಹಿಂಗ ಮಾಡಿ ನಿನಗೆ ಒಳ್ಳೇದಾಗ್ತದ. ಒಬ್ಬ ಗುರು ದಾರಿಯನ್ನ ತೋರಿಸ್ತಾನ್ರಿ, ಒಳ್ಳೆಯ ದಾರಿಯನ್ನ. ಮತ್ತು ಗುರುಗಳಾದವರು ಕೂಡ ದಾರಿಯನ್ನ ಒಳ್ಳೆ ತೋರಿಸ್ಬೇಕು, ಮತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಒಬ್ಬ ಭಕ್ತ ಕಷ್ಟದಿಂದ ಬಂದಾನಂದ್ರೆ ಆತನಿಗೆ ಒಳ್ಳೆ ದಾರಿಯನ್ನ ತೋರಿಸ್ಬೇಕು, ಅಂತವನು ನಿಜವಾದ ಗುರು ಆಗ್ಲಿಕ್ಕೆ ಸಾಧ್ಯ ಐತಿ. ಹಿಂಗ ಒಬ್ಬ ಭಕ್ತ ದಿನ ಏನಕ್ಕಿತ್ತು ಅಂದ್ರೆ ಹಿಂಗ ಪ್ರವಚನ ನಡೀತಿತ್ತು. ಆ ಭಕ್ತ ದಿನ ಕೇಳಿಕೆ ಬರ್ತಿದ್ದ. ಅವಾಗ ಬಾಳ ಬಡವ 3 ಜನ ಹೆಣ್ಮಕ್ಳು ಅವಂಗ ಮಕ್ಕಳು. 3 ಜನ ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಒಂದು ಮದುವೆ. ನೋಡ್ರಿ, ಶ್ರೀಮಂತರ ಮನೆತನ ಬಂದಿತ್ತು ನೋಡಕಾಕಿಯನ್ನ. ಅವರು ಒಪ್ಕೊಂಡ್ರು, ಆಯ್ತು ನಾವು ಮಾಡ್ಕೊಳ್ತೇವೆ ಈಕೆಯನ್ನ, ನಿಮ್ಮ ದೊಡ್ಡ ಮಗಳನ್ನ ಅಂತ ಒಪ್ಕೊಂಡಿದ್ರು ಗಂಡಿನ ಕಡೆದಾರು. ಇವಂದು ಎಷ್ಟು ಬಡತನದ ಪರಿಸ್ಥಿತಿ ಐತಿ ಅಂದ್ರ ಒಂದ್ ಹೊತ್ತು ಊಟದ್ದು ಭಾಳ ಕಷ್ಟ ರೀ. ಅವ್ರ ಮನಿಯೊಳಗ ಹೆಂಗ ನಡೆಸ್ತಿದ್ದ ಅಂತ ಅವಂಗ ಗೊತ್ತು ಕಷ್ಟ. ಮತ್ತು ಮದುವೆ ಮಾಡ್ಬೇಕಂದ್ರ ಕೈಯಾಗ ಸ್ವಲ್ಪ ಬೇಕಲ್ರಿ. ಅವಂಗ ಬರೇ ಉಣ್ಣಾಕ ಭಾಳ ತ್ರಾಸ ಐತಿ ಅವ್ರ ಮನಿಯೊಳಗ. ಮತ್ತು ಮದುವೆ ಅಂದ್ರೆ ಮೊದ್ಲ ದೊಡ್ಡ ಮನೆತನ, ನಾ ಮತ್ ರೊಕ್ಕಿಲ್ಲ, ನನ್ನದು ಹಂಗೈತಿ ಹಿಂಗೈತಿ ಅಂದ್ರೆ ಮತ್ತೆ ಅದು ತಪ್ಪಿತ್ತು ಅಂದ್ರೆ ಮತ್ತೆ ನಂದು ಲುಕ್ಷಣಕ್ಕೈತಿ. ಈಗ ಮಗಳನ್ನ ಕೊಟ್ಟು ಬಿಡಬೇಕು, ಮಗಳಿಗೆ ವಯಸ್ಸಾಗ್ಯಾವ. ಹೆಂಗಾದ್ರೂ ಮಾಡಿ ನಾನು ನನ್ನ ಮಗಳನ್ನ ಕೊಟ್ಟು ಬಿಡಬೇಕು. ಏನು ಅಜ್ಜಾರ ಕಡೆ ದಿನ ಪ್ರವಚನಕ್ಕೆ ಹೋಗ್ತೇನಲ್ಲ, ಅಜ್ಜಾರನ್ನ ಕೇಳ್ಬೇಕು ಪರಿಹಾರ ಇದಕ್ಕೆ, ಅಜ್ಜಾರ ದಾರಿ ತೋರಿಸ್ಬೇಕು ಇದಕ್ಕಂತ ಅವ ಅನ್ಕೊಂಡು ಬಂದು ಕುಂತ್ಕೊಂಡ. ಎಲ್ಲ ಪ್ರವಚನ ಕೇಳಿದ. ಅದು ಹೆಂಗಿತ್ತಂದ್ರೆ ಪ್ರವಚನ
6ರಿಂದ 7 ಗಂಟೆಗೆ ಮುಗೀತ್ರಿ ಅದು ಪ್ರವಚನ. 6ರಿಂದ 7 ಗಂಟೆಗೆ ಮುಗೀತು. ಮುಗಿದ ತಕ್ಷಣ ಈಗ ಇಲ್ಲೆಲ್ಲ ಗುಲಾಬ್ ಜಾಮೂನು ಹೋಳಿಗೆ ಹಿಂಗೆಲ್ಲ ಮಾಡ್ತೈತಿ. ಅಲ್ಲಿ ಏನು ಇದ್ದಿದ್ದಿಲ್ಲ, ಬರೇ ಜ್ಞಾನದ ಬುದ್ಧಿ ಅಷ್ಟ ತಲೆಗೆ, ಹೊಟ್ಟಿಗಿಲ್ಲ, ಬರೀ ನೆತ್ತಿಗೆ ಅಷ್ಟ. ಹಿಂಗ ಕೇಳಿ ಕೂಡಲೇ ಹೋಗಿ ಬಿಡ್ತಿದ್ರು ತಮ್ಮ ಮನೆಗೆ. ಇವ ಅಲ್ಲೇ ಕುಂತ್ಕೊಂಡ. ಗುರುಗಳು ಮಠ ಅದ, ಮತ್ತು ಗುರುಗಳು ಅಲ್ಲೇ ಇದ್ರು. ತಮ್ಮ ಮಠದೊಳಗೆ ಹೇಳತ್ತಿದ್ರು. ಎಲ್ಲರೂ ಹೋದ್ರು, ಎದ್ದು ಇವ ಮಾತ್ರ ಅಲ್ಲೇ ಕುಂತಿದ್ದ. ಎಲ್ಲರೂ ಹೋಗಿದ್ದು ಬಂದು ಕೇಳ್ತಾನ, ಅಪ್ಪರ ನಂದು ಭಾಳ ಕಷ್ಟ ಬಂದ್ಬಿಟ್ಟೈತೆ. ನನಗೆ 3 ಜನ ಹೆಣ್ಣು ಮಕ್ಕಳು ಅದಾರ. ದೊಡ್ಡ ಹೆಣ್ಣು ಮಗಳಿಗೆ ವಯಸ್ಸು ಭಾಳ ಆಗ್ಯಾವು. ಆಕೆಯನ್ನ ನೋಡ್ಕೊಂಡು ಹೋಗ್ಯಾರ. ಗಂಡಿನ ಕಡೆದವರು ಅವ್ರಿಗೂ ಮನಸ್ಸಿಗೆ ಬಂದೈತಿ, ಮದ್ವೆ ಮಾಡ್ಕೊಳ್ತೀವಿ ನಿಮ್ಮ ಮಗಳನ್ನ ಅಂತ ಅವ್ರು ಹೇಳ್ಯಾರ. ಆದ್ರೆ ನನ್ನ ಕೈಯಾಗ ಒಂದಿಷ್ಟು ರೊಕ್ಕ ಬೇಕಲ್ಲ, ಎದಕ್ಕರ ಖರ್ಚಿಗೆ. 1 ರೂಪಾಯಿನೂ ನನ್ನ ಕಡೆ ಇಲ್ಲ. ಒಂದು ಹೊತ್ತು ಊಟದ್ದು ನಂದು ಭಾಳ ಕಷ್ಟ ಐತಿ. ಹೇಗಾದ್ರೂ ಮಾಡಿ ನೀವು ನನಗೆ ದಾರಿ ತೋರಿಸ್ಬೇಕು. ನೋಡ್ರಿ, ಗುರುಗಳನ್ನ ಕೇಳ್ಕೊಂಡ. ಗುರುಗಳು ಭಾಳ ತಪಸ್ವಿಗಳಿದ್ರು. ಆಯ್ತಪ್ಪ, ನಿಂದು ಪರಿಹಾರ ಆಗ್ತದ, ನನ್ನ ಹಿಂದೆ ಬಾ. ನೋಡ್ರಿ, ಗುರುಗಳು ಅಷ್ಟಂದ್ರು, ನನ್ನ ಹಿಂದೆ ಬಾ ಅಂದ್ರು. ಹಂಗ ಮಠದ ಆವರಣದೊಳಗೆ ಏನಾಯ್ತು ಅಂದ್ರೆ, ಹಿಂಗ ದೊಡ್ಡ ಮಠ ಐತ್ರಿ ಅದು. ಹಿಂಗೆಲ್ಲ ಸುತ್ತು ಗಿಡ ಎಲ್ಲ ಭಾಳ ಚಂದ ಇತ್ತು, ವಾತಾವರಣ ಪರಿಸರ. ಆಯ್ತು, ನನ್ನ ಹಿಂದಿಂದ ಬಾ ಅಂದ್ರೆ ಗುರುಗಳು. ಹಂಗ ಗುರುಗಳು ನೋಡ್ರಿ ಒಂದಿಷ್ಟು ಹಂಗ ಮಠದ ಸುತ್ತ ಹಿಂಗ ರೌಂಡ್ ಹಾಕಂತಿದ್ರು. ಒಂದು ಹಾವು ಬಂತ್ರಿ, ಇದ್ರಿಗೆ ಒಂದು ಹಾವು ಬಂತು. ಇದ್ರಿಗೆ ಹಾವು ಬಂತು. ಮುಂದೆ ಗುರುಗಳು ಹೊಂಟಾರ. ಅವ್ರ ಹಿಂದಿಂದ ಮಕ್ಕಳದೊಳಗೆ ಅವ ಬರತ್ತಾನ. ಹಾವು ನೋಡಿದ್ರೆ ಇದ್ರಿಗೆ ಬಂತು. ಅಲ್ಲೇ ಮಠದ ಆವರಣದೊಳಗೆ ಒಂದು ಹುತ್ತು, ಅಲ್ಲೇ ಹುತ್ತು ಹಾವು ಹಿಂಗೆ ಬರತ್ತಿತ್ತು. ಅದ್ರ ಕಡೆನ ಗುರುಗಳು ಹೇಳ್ತಾರ, ಹಿಡಿಯೋ ಹಿಡಿ ಅಂತಾರ ಹಾವನ್ನ. ಹಾವು ಹಿಡಿ ಅಂದ್ಕೊಳ್ಳಿ, ಹಿಡಿತೀರೇನ್ರಿ ನೀವು ಯಾರ? ಏನ್ರಿ ಅಜ್ಜರ, ನನ್ನ ಕಷ್ಟ ಪರಿಹರಿಸಿ ಅಂತ ಬಂದೀನಿ, ನನ್ನ ಮುಗಿಸಾಕಂತೀರಿ ನೀವು ಅಂತ ನೀವು ಅಂತೀರಿ. ಅವ ಹಂಗ ಅನ್ಲಿಲ್ಲ, ಧೈರ್ಯನೇ ಬರುವಲ್ಲ ಅವಂಗ. ಅಪ್ಪರ ನೀವೇನು ಹೇಳತ್ತೀರಿ, ಆದ್ರೆ ನನಗೆ ಹೆದರಿಕೆ ಬರ್ತೈತೆ ಅಂತ. ಇಲ್ಲೋ, ನೀ ಹಿಡಿ ಬಿಡಬೇಡದನ. ಹಿಂಗೆ ಬರತೈತೆ ಹಾವು, ಹಿಡಿ ಅಂತ ಗುರುಗಳು ಎಷ್ಟು ಹೇಳ್ತಾರ. ಅವ ಹಿಡಿಲಿಕ್ಕೆ ತಯಾರಿಲ್ಲ, ಜೀವ ಉಳಿಬೇಕಲ್ಲ. ಅದಕ್ಕೆ ಹಿಡಿಲಿಕ್ಕೆ ತಯಾರಿಲ್ಲವ. ಅಲ್ಲೇ ಮಗ್ಲಿದ್ದು ಹುತ್ತಕ್ಕದ ಮಕ ಒಳಗೆ ಹಾಕಿತ್ತು. ಹೇಳ್ತಾರ, ಏ ಕಳ್ಕೊಳ್ತೀವ ಟೈಮ್ನ, ಅದು ಒಳಗೆ ಹೊಂಟೈತಿ, ಮಕ ಒಳಗೆ ಹೋಗೈತಿ, ಹುತ್ತದೊಳಗ ಲಘು ಹಿಡಿ, ಬಾಲ್ ಐತಿ, ಹಿಡಿ ಅಂದ್ರ. ಇನ್ನೂ ಇಲ್ಲ, ಯಾಕೆ? ಒಂದು ಗೇಣ ಒಳಗೆ ಹೋಗೈತಿ, ನಾ ಪದಕನ ಹಿಡಿದುಕೊಳ್ಳಿ, ಹೊರಗೆ ಬಂದ್ರೆ ಏನು ಮಾಡ್ತೀರ ಅಂತ. ಅದು ಪೂರ ಒಳಗೆ ಹೋತ್ರಿ. ಒಂದು ಗೇಣ ಅಷ್ಟು ತುದಿ ಉಳಿತು, ಪೂರ ಹಿಂದೆ ಒಂದು ಗೇಣು ಉಳಿತು. ಇದ್ದಿರಲಿ ಸತ್ರ ಸೈಲೆಂಟ್. ಅವಾಗ ಒಂದಾಗ ಏನೋ ಉಳಿದೈತ್ರಿ, ಅದು ಹೊರಗೆ ಬರ್ಬೇಕಂದ್ರೆ ಬರಕ್ ಬರಲ್ಲ. ಹಂಗೆ ಅಷ್ಟು ಒಳಗೆ ಹೋಗ್ಬಿಟ್ಟಿತ್ತು. ಅವಾಗ ಕೈ ಹಾಕಿಬಿಟ್ಟ. ಏನರ ಆಗ್ಲತ್ತಾಗ ಗುರುಗಳು ಹೇಳ್ಯಾರ, ಅವ್ರ ಮಾತು ಮೀರಬಾರ್ದಲ್ಲ. ಕೈ ಹಾಕೇ ಬಿಟ್ಟ. ಒಂದು ಗೇಣು ಉಳಿದಿತ್ತು. ಏನು ಕೈ ಹಾಕಿದ್ನಲ್ಲ ಅದು ಅಷ್ಟು ಬಂಗಾರನ ಆಗ್ಬಿಡ್ತ ಹಾವು. ನೋಡ್ರಿ, ಗುರುಗಳು ಹೇಳಿದ್ರು ಮೊದ್ಲ ಹಿಡಿಯೋ ಅಂತ. ಮತ್ತು ಜೀವ ಉಳಿಬೇಕಲ್ರಿ ಅಂತ ಬಿಟ್ಟ. ಏನು ಕಡೆಗೆ ಒಂದು ಗೇಣು ಉಳಿದಿತ್ತಲ್ಲ, ಅದಷ್ಟ ಧೈರ್ಯ ಮಾಡಿ ಏನೋ ಹಿಡ್ದ, ಅದಷ್ಟು ಬಂಗಾರ ಆಗ್ಬಿಡ್ತು. ಖುಷಿ ಆಯ್ತು ಅವಂಗ, ಹೆಂಗ ನಡೀತೈತೆ ಅಂತ ಖುಷಿ ಆಯ್ತು. ಮತ್ತು ಮನುಷ್ಯನೊಳಗೆ ಏನಾಯ್ತು, ದೊಡ್ಡ ತಪ್ಪು ಮಾಡಿಬಿಟ್ಟೆಪ್ಪ ನಾನು. ಮೊದ್ಲ ಹಿಡಿದ್ಬಿಟ್ಟಿದ್ರು ಇಷ್ಟು ಬಂಗಾರ. ಮೊದಲ ಹಿಡಿಲಿಲ್ಲ ನಾನು, ಈಗ ಒಂದು ಗೇಣು ಉಳಿತು, ಈಗ ಹಿಡಿದೆ ಅಂತ ಅವಂಗ ಒಂದು ಕಡೆ ಸಂತೃಪ್ತಿನ ಆಯ್ತು, ಒಂದು ಕಡೆ ದುಃಖನ ಆಯ್ತು ಅವಂಗ. ಮತ್ತು ಆ ಒಂದು ಸಿಕ್ಕಂತ ಬಂಗಾರದೊಳಗೆ ಮಗಳ ಮದುವೆನ ಮಾಡಿದ. ಮತ್ತು ಸುಂದರವಾದಂಥ ಜೀವನ ನಡೆಸ್ಲಿಕ್ಕೆ ಪ್ರಾರಂಭ ಮಾಡಿದ. ಯಾಕಂದ್ರೆ ಗುರುಗಳ ಆಶೀರ್ವಾದ ಅಂದ್ರೆ ಹಿಂಗಿರ್ತಾವ್ರಿ. ಅವ್ರ ಆಶೀರ್ವಚನ ಕೇಳಿ ನಡಿಬೇಕು, ಅವ್ರ ಸೇವಾ ಮಾಡಬೇಕು ಅಂದಾಗ ಮಾತ್ರ ಹಿಂಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಐತಿ. ನಾವು ಏನು ಮಾಡ್ದನ ಬಂದು ಹಂಗ ನನಗೆ ವರ ಕೊಡಪ್ಪ ಅಂದ್ರೆ ವರ ಯಾರಿಗೂ ಸಿಗಂಗಿಲ್ಲ. ಈಗ ನಿಮ್ಮ ಹೊಲದೊಳಗೆ ಬಂದು ಒಬ್ಬ ವ್ಯಕ್ತಿ ದುಡ್ದಾಗ ನೀವು ರೊಕ್ಕ ಕೊಡ್ತೀರಿ, ಅವಂಗ ಕೊಡ್ತೀರಿಲ್ರಿ? ನಮ್ಮ ಹೊಲದಾಗ ಬಂದು ದುಡ್ದಾಗ ಮಾತ್ರ ನಿನಗೆ ಒಂದು ದಿನದ ಪಗಾರ ಅಂತ ಕೊಡ್ತೇವೆ. ಮತ್ತು ಬಂದು ದುಡಿದನ ಒಂದಿನದ ಪಗಾರ ಕೊಡ್ರಿ ಅಂದ್ರೆ ಕೊಡ್ತೀರಿ ನೀವು? ಇಲ್ಲ. ಹಂಗ ಭಗವಂತನನ್ನ ಯಾರು ನಾಮಸ್ಮರಣೆ ಮಾಡ್ತಾರ, ಯಾರು ಪೂಜೆ ಮಾಡ್ತಾರಲ್ಲ, ಅವಾಗ ಭಗವಂತ ಆಶೀರ್ವಾದ ಮಾಡ್ತಾನೆ. ಹಂಗ ಮಾಡಂಗಿಲ್ಲ ಭಗವಂತನು. ಅದಕ್ಕೆ ಒಬ್ಬ ಗುರು ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮನ್ನ ಈ ಥರ ಕಷ್ಟದಿಂದ ನಮಗೆ ಪರಿಹಾರದ ಮಾರ್ಗವನ್ನು ನೀಡ್ತಾನೆ.
ಅಯ್ಯ ಶ್ರೀ ಮಣ್ಣ ಬಸವೇಶ್ವರ ಪ್ರಭುವೇ ಏಳು ಏಳಯ್ಯ ಶ್ರೀ ಭುತ್ತ ಮಲ್ಲೇಶ್ವರ ಗುರು ಪ್ರಭುವೇ